ಹಾಯ್ ಎವ್ರಿವನ್. ನೋಡ್ರಿ, ನಾವು SSCGD ಮ್ಯಾಥ್ಸ್ ಕ್ಲಾಸಸ್ಗಳನ್ನ ಮಾಡ್ತಾ ಹೋಗೋಣ. ಡೈಲಿ MCQ ಕ್ವಶನ್ಸ್ಗಳನ್ನ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ಥರ ಸಬ್ಸ್ಕ್ರೈಬ್ ಆಗ್ರಿ. ಆಮೇಲೆ SSCGD ಕನ್ನಡ ಅಂತಂದು ಹೇಳಿ ಒಂದು ಟೆಲಿಗ್ರಾಮ್ ಗ್ರೂಪ್ ಐತೆ, ಅದಕ್ಕೆ ಜಾಯ್ನ್ ಆಗ್ರಿ. ಅದರಲ್ಲಿ ಎಲ್ಲ ವಿಡಿಯೋಸ್ಗಳು ಸಿಗ್ತಾವ. ಎಲ್ರಿಗೂ ಶೇರ್ ಮಾಡ್ರಪ್ಪ. ನೀವು ಎಷ್ಟು ಶೇರ್ ಮಾಡ್ತೀರಿ, ನಾನು ಅಷ್ಟು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನೋಡ್ರಿ, ಕ್ವಶನ್ ಏನೈತಿ, ಎರಡು ಸಂಖ್ಯೆಗಳಿದಾವ, ಎ ಮತ್ತು ಬಿ ಅಂತಂದು ಹೇಳಿ ತಗೊಳ್ಳೋಣ. ನಮ್ಗೆ ಗೊತ್ತಿಲ್ಲ. ಆಮೇಲೆ ಅವುಗಳು ಲಸ ಕೊಟ್ಟಿದ್ದಾನ. ಲಸ ಅಂತಂದ್ ಹೇಳಿದ್ರೆ LCM ಅಂತಂದ್ ಹೇಳ್ತೀವಿ 168 ಅಂತಂದ್ ಹೇಳಿ. ಆಮೇಲೆ ಮಸ ಅಂತಂದ್ ಹೇಳಿ ಕೊಟ್ಟಿದ್ದಾನ 14 ಅಂತಂದ್ ಹೇಳಿ. ಮಸ ಅಂತಂದ್ ಹೇಳಿದ್ರೆ HCF ಅಂತಂದ್ ಹೇಳ್ತೀವಿ. ಎಷ್ಟಾಗತ್ತ 14 ಆಯ್ತು. ಸೊ ಅದ್ರಲ್ಲಿ ಒಂದು ಸಂಖ್ಯೆ ಏನಂತಂದ್ ಹೇಳಿದ್ರೆ 42 ಅಂತ ಕೊಟ್ಟಾನ. ಯಾವ್ದಾದ್ರು ಒಂದ್ ಸಂಖ್ಯೆ ತಗೋಣ, A = 42 ಅಂತ ತಗೋಣ. ಸೊ ಹಂಗಾದ್ರೆ ಇನ್ನೊಂದ್ ಸಂಖ್ಯೆಯನ್ನ ಕಂಡಿಡೀರಿ ಅಂತಂದ್ ಹೇಳಿದಾನ. ಸೊ ಈ ತರ ಕ್ವಶನ್ಸ್ ಗಳು ಬಂದಾಗ ನಮ್ದು ಫಾರ್ಮುಲಾ ಏನಾಗತ್ತಂದ್ರ LCM ಇಂಟು HCF A × B ಅಂತಂದ್ ಹೇಳಾಗತ್ತ. ಇದು ತುಂಬಾ ಇಂಪಾರ್ಟೆಂಟ್. ಕ್ಲಿಯರ್. ಸೊ ಇಲ್ಲಿ ನೋಡ್ರಿ, LCM ಎಷ್ಟೈತಿ 168 ಐತಿ, HCF ಎಷ್ಟೈತಿ 14 ಐತಿ, ಒಂದ್ ವ್ಯಾಲ್ಯೂ ಎಷ್ಟೈತಿ 42 ಐತಿ. ಬಿ ವ್ಯಾಲ್ಯೂನ ನಾವು ಕಂಡುಹಿಡಿಬೇಕು. ಇದನ್ನ ಆ ಕಡೆ ಕಳಿಸ್ರಿ ಅಂದ್ರೆ ಡಿವೈಡ್ ಆಗತ್ತ. ಇಲ್ಲಿ ಏನು ಇಲ್ಲ ಅಂತಂದ್ ಹೇಳಿದ್ರೆ ಇಂಟು ಇರುತ್ತಲ್ಲ, ಸೊ ಈ ಕಡೆ ಬಂತಂದ್ರೆ ಡಿವೈಡ್ ಆಗತ್ತ. ಬಿ = ಏನಂದ್ರ 168 × 14 / 42 ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 14 ಒಂದ್ಲೆ 14 ಮೂರ್ಲೆ, ಆಮೇಲೆ 3 ಒಂದ್ಲೆ ಇದ್ ನೋಡ್ರಿ 3 5 15, ಅದಾದ ನಂತರ 3 6 18. ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 56 ಅಂತಂದ್ ಹೇಳಿ ಬರುತ್ತೆ. ಇನ್ನೊಂದ್ ಸಂಖ್ಯೆ ಎಷ್ಟಾಗತ್ತಪ್ಪ ಅಂದ್ರ 56 ಅಂತಂದ್ ಹೇಳಾಗತ್ತ. ಸೊ ಎಲ್ರಿಗೂ ಕ್ಲಿಯರ್. ಇಲ್ಲಿ ನೋಡ್ರಿ, ಈ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಮನೋಜ್ ಅವರು ಈ ಕ್ವಶನ್ ಏನಂತಂದ್ ಹೇಳಿದ್ರೆ ಸ್ಪೀಡ್, ಡಿಸ್ಟೆನ್ಸ್, ಟೈಮ್ ಮೇಲೆ ಬರುತ್ತೆ. ನಾನು ಮೊದಲ ನಿಮ್ಗೆ ಏನಂದ್ರೆ ಒಂದು ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೀನಿ. ಏನಂತಂದ್ ಹೇಳಿದ್ರೆ, ಇವಾಗ ನೋಡ್ರಿ, ಸ್ಪೀಡ್ ಏನಂತಂದ್ ಹೇಳಿದ್ರೆ 10 ಕಿಲೋಮೀಟರ್. ಈಗ ನೋಡ್ರಿ, ಸ್ಪೀಡ್ ಎಷ್ಟಾಗೈತಿ 10 km/h ಐತೆ ಅಂತ ಕೊಡ್ರಿ. ಅವಾಗ ನಾವು ಎ ದಿಂದ ಬಿ ಹೋಗ್ಬೇಕಂತಂದ್ ಹೇಳಿದ್ರೆ, ಎ ದಿಂದ ಬಿ ಹೋಗಕ್ ಏನಂತಂದ್ರೆ ಒಂದು 100 ಕಿಲೋಮೀಟರ್ ಐತೆ ಅನ್ಕೊಳ್ರಿ. ಸೊ ಸ್ಪೀಡ್ 10 km/h ದಾಗ ಹೊಂಟೇವು, ಸ್ಪೀಡ್ ನಾಗ ಹೊಂಟೇವಿ. ಅವಾಗ ನಮ್ಗೆ ಟೈಮ್ ಎಷ್ಟು ಹಿಡಿಯುತ್ತ? ಜಾಸ್ತಿ ಹಿಡಿಯುತ್ತ. ಎಸ್. ಅದಾದ ನಂತರ ನೆಕ್ಸ್ಟ್ ಸ್ಪೀಡ್ ಏನ್ ಮಾಡೋದು ಅಂತಂದ್ ಹೇಳಿದ್ರೆ 30 km/h, ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡೋಣ. ಅವಾಗ ಏನಾಗತ್ತೆ, ಟೈಮ್ ಒಂದ್ ಸ್ವಲ್ಪ ಕಮ್ಮಿ ಹಿಡಿತೈತಿ. ಆಮೇಲೆ ಸ್ಪೀಡ್ ಏನ್ ಮಾಡೋಣ, ಇನ್ನೂ ಜಾಸ್ತಿ ಮಾಡೋಣ, 50 km/h ಓಡಿಸೋಣ. ಅವಾಗ ಟೈಮ್ ಏನು, ಇನ್ನೂ ಸ್ವಲ್ಪ ಕಮ್ಮಿ ಹಿಡಿತೈತೆ. ಆಮೇಲೆ ಸ್ಪೀಡ್ 100 km/h ಮಾಡೋಣ. ಅವಾಗ ಟೈಮ್ ಏನು, ಕಮ್ಮಿ ಬೇಕಾಗತ್ತಲ್ಲ. ಸ್ಪೀಡ್ ಹೆಂಗ್ ಜಾಸ್ತಿ ಆಗತ್ತ, ಟೈಮ್ ಹಂಗ್ ಕಮ್ಮಿ ಆಕೋತ ಹೋಗುತ್ತ. ಇವೆರಡು ಏನಂತಂದ್ ಹೇಳಿದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತಾವ ಅಂತಂದ್ ಹೇಳ್ತೀವಿ. ಸ್ಪೀಡ್ ಮತ್ತು ಟೈಮ್ ಏನಂತಂದ್ ಹೇಳಿದ್ರೆ, ಸ್ಪೀಡ್ ಜಾಸ್ತಿ ಆದ್ರೆ ಟೈಮ್ ಕಮ್ಮಿ ಆಗತ್ತೆ, ಟೈಮ್ ಜಾಸ್ತಿ ಆದ್ರೆ ಏನಂತಂದ್ ಹೇಳಿದ್ರೆ ಸ್ಪೀಡ್. ಈ ತರ ಒಂದ್ ಏನಂತಂದ್ ಹೇಳಿದ್ರೆ ಇನ್ವರ್ಸ್ಲಿ ಒಂದಕ್ಕೊಂದು ಅಪೋಸಿಟ್ ಇರ್ತಾವು ಅಂತಂದ್ ಹೇಳಿ. ಈಗ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಮನೋಜ್ ಅವರು ಎ ದಿಂದ ಬಿ ನಗರಕ್ಕೆ ಪ್ರಯಾಣಿಸ್ತಿದ್ದಾರೆ. ಮನೋಜ್ ನಾವು ಏನಂತಂದ್ ಹೇಳಿದ್ರೆ ಎ ದಿಂದ ಬಿ ನಗರಕ್ಕೆ ಪ್ರಯಾಣಿಸ್ತಿದ್ದಾನ. ಒಂದು ವೇಳೆ ಮನೋಜ್ ತನ್ನ ಕಾರನ್ನು 1/5 ರಷ್ಟು ವೇಗದಲ್ಲಿ ಚಲಾಯಿಸಿದ್ರ, ಇಲ್ಲಿ ನೋಡ್ರಿ ಅವ್ನ್ ಏನ್ ಕೊಡ ಅಂತಂದ್ ಹೇಳಿದ್ರೆ, ಮನೋಜ್ ಸ್ಪೀಡ್ ಅನ್ನ 1/5 ಅಂತ ಕೊಟ್ಟಿದ್ದಾನ. ಸ್ಪೀಡ್ ಅನ್ನ ಏನಂತಂದ್ ಹೇಳಿದ್ರೆ 1/5 ರಷ್ಟು ವೇಗದಲ್ಲಿ ಚಲಾಯಿಸಿದ್ರ ಅವರು ಬಿ ನಗರವನ್ನ 36 ನಿಮಿಷ ತಡವಾಗಿ ತಲುಪುತ್ತಿದ್ದಾರೆ. ಹಂಗಾದ್ರೆ ಮನೋಜ್ ಅವರು ತಮ್ಮ ಮಾಮೂಲು ವೇಗದಲ್ಲಿ ಎ ನಗರದಿಂದ ಬಿ ನಗರಕ್ಕೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತಂದ್ ಹೇಳಿ. ಇದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಈ ತರ ಕೊಟ್ಟಿದ್ದ ಅಂತಂದ್ ಹೇಳಿದ್ರ. ಸೊ 1/5 ನ ಕೊಟ್ಟಿದ್ದಾನೆ ಅಂತಂದ್ ಹೇಳಿದ್ರೆ, ಈಗ ನಾವು ಎ ದಿಂದ ಮತ್ತು ಬಿ ಗೆ ಸ್ಪೀಡ್ ರೇಷಿಯೋ ಹೆಂಗ್ ತಗೊಳ್ಳೋದು ಅಂತಂದ್ ಹೇಳಿದ್ರೆ, ಇದನ್ನ ರೇಷಿಯೋದಾಗ ಬರ್ಕೊಂಡ್ಬಿಡೋದು. ಹೆಂಗ್ ಬರ್ಕೊಂತೀವಿ, 1:5 ಅಂತಂದ್ ಹೇಳಿ ಬರ್ಕೊಂತೀವಿ. ಸ್ಪೀಡ್ ರೇಷಿಯೋ ಇದು. ಸೊ 1 ಡಿವೈಡೆಡ್ ಐತಲ್ಲ, ಅಲ್ಲಿ ನಾವು ಇಷ್ಟು ಅಂತಂದ್ ಹಾಕ್ತಿವಿ, ರೇಷಿಯೋದಲ್ಲಿ ಬರ್ಕೊಂಡ್ವಿ. ಇದೇನಂತಂದ್ ಹೇಳಿದ್ರೆ ಸ್ಪೀಡ್ ರೇಷಿಯೋ ಆಯ್ತು. ಈಗ ನಾವೇನ್ ಮಾಡೋಣ, ಟೈಮ್ ರೇಷಿಯೋ ತಗೋಬೇಕಲ್ಲ. ಈಗ ನೋಡ್ರಿ, ಸೊ ಟೈಮ್ ರೇಷಿಯೋ ಇದ್ರ ಉಲ್ಟಾ ತಗೋಬೇಕಾಗತ್ತ. ನಾ ಆಗ್ಲೇ ಹೇಳಿದೀನಿ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತ 5:1 ಆಗತ್ತ. ಸ್ಪೀಡ್ 1:5 ಇತ್ತಂತಂದ್ ಹೇಳಿದ್ರೆ ಟೈಮ್ ಏನಾಗತ್ತ 5:1 ಅಂತಂದ್ ಹೇಳಾಗತ್ತ. ಇದನ್ನ ನೆನ್ಪಿಟ್ಕೋಬೇಕು. ಸೊ ಈಗೇನಪ್ಪಾ ಅಂತಂದ್ ಹೇಳಿದ್ರ ಈ ಟೈಮ್ ಅಲ್ಲಿ, ಸೊ 5:1 ಇದ್ರ ರೇಷಿಯೋದಲ್ಲಿ ಏನಂತಂದ್ ಹೇಳಿದ್ರೆ ಟೈಮ್ ಐತೆ. ಎಷ್ಟು ತಡವಾಗಿ ಹೋಗ್ತಾನಲ್ಲ, ಆ ತಡವಾಗಿ ಏನಂತಂದ್ ಹೇಳಿದ್ರೆ ಇದಕ್ಕೆ ಈಕ್ವಲ್ ಆಗಿರತ್ತ 36 ನಿಮಿಷ. ಸೊ ಇದ್ರದ್ದು ಏನ್ ಡಿಫ್ರೆನ್ಸ್ ಇರುತ್ತಲ್ಲ, 5 - 1 ಅಂತಂದ್ ಹೇಳಿ ತಗೊಂಡಾಗ ಏನ್ ಬರುತ್ತಲ್ಲ, ಸೊ ಡಿಫರೆನ್ಸ್ 4 ಯೂನಿಟ್ಸ್ ಏನಂತಂದ್ ಹೇಳಿದ್ರ ಅದ್ = 36 ಮಿನಿಟ್ಸ್ ಅಂತಂದ್ ಹೇಳಿ ಬರುತ್ತೆ. ಸಿಂಪಲ್. ಸೊ ಇಲ್ಲಿ ಏನ್ ಕೊಟ್ಟಿದಾನಲ್ಲ, ಅದನ್ನ ಉಲ್ಟಾ ಮಾಡ್ಕೊಂಡ್ವಿ, ಟೈಮ್ ರೇಷಿಯೋದಲ್ಲಿ ಬರ್ಕೊಂಡ್ವಿ. ಟೈಮ್ ರೇಷಿಯೋದಲ್ಲಿ ನಾವು ಮೈನಸ್ ಮಾಡ್ಕೊಂಡ್ವಿ. ಆ ರೇಷಿಯೋನ ಏನಂತಂದ್ ಹೇಳಿದ್ರೆ ಮೈನಸ್ ಮಾಡ್ಕೊಂಡಾಗ ನಂಗೆ 4 ಯೂನಿಟ್ಸ್ ಬರುತ್ತೆ, 36 ಮಿನಿಟ್ ಅಂತಂದ್ ಹೇಳಿ. ಹಂಗಾದ್ರ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ, ನಮಗ್ ಬೇಕಾಗಿರೋದು 1 ಯೂನಿಟ್ ಕಂಡಿಡೋಣ. 1 ಯೂನಿಟ್ ಅಂತಂದ್ ಹೇಳಿದ್ರೆ ಎಷ್ಟು ಬರುತ್ತಪ್ಪ ಅಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಮಾಡ್ರಿ. ಸೊ ಡಿವೈಡೆಡ್ ಬೈ ಮಾಡಿದಾಗ 9 ಅಂತಂದ್ ಹೇಳಿ ಬರುತ್ತೆ. ಸೊ 9 ಅಂತಂದ್ ಹೇಳಿ ಬರುತ್ತೆ. ಸೊ ಅದೇನಪ್ಪಾ ಅಂತಂದ್ ಹೇಳಿದ್ರ ಎ ದಿಂದ ಬಿ ನಗರಕ್ಕೆ ತೆಗೆದುಕೊಳ್ಳುವ ಸಮಯ ಆಗಿರುತ್ತೆ. ಸೊ 9 ನಿಮಿಷ. ಕ್ಲಿಯರ್. ಆ 9 ನಿಮಿಷದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರ ಅವನು ಹೋಗಿ ಸೇರ್ತಾನ ಅಂತಂದ್ ಹೇಳಿ.
ಸರ್ ಇದನ್ನ ಹಿಂಗೆ ಯಾಕೆ ತಗೊಂಡ್ರಿ ಅಂತಂದೇಳಿ 1 ಯೂನಿಟ್ ನ ನಾವೇನಂತಂದ್ರೆ ಯೂಶುವಲ್ ಟೈಮ್ ಅಂತಂದ್ ಹೇಳಿ ತಗೊಳ್ಳೋದು. ನಾರ್ಮಲ್ ಆಗಿ ನಾವು ಹೋಗಿ ರೀಚ್ ಆಗ್ತೀವಲ್ಲ ಆ ಯೂಶುವಲ್ ಟೈಮ್ ಅಂತಂದ್ ಹೇಳಿ ತಗೊಳ್ಳೋದು ಇಲ್ಲಿ. ಇದು ತುಂಬಾ ಇಂಪಾರ್ಟೆಂಟ್ ಈ ಸ್ಟೆಪ್. ಅದಾದ ನಂತರ ಅಲ್ಲಿ ಏನ್ ಕೊಟ್ಟಿರ್ತಾನಲ್ಲ ಅದಕ್ಕೆ 36 ಮಿನಿಟ್ ಅಂತಂದ್ ಹೇಳಿ ಕಂಪ್ಯಾರಿಸನ್ ಮಾಡ್ಕೊಂಡು ಯೂಶುವಲ್ ಟೈಮ್ ಅಂದ್ರೆ 1 ಯೂನಿಟ್ ಕಂಡಿಡಿದ್ವಿ ಅಂತಂದ್ ಹೇಳಿದ್ರೆ ಅದು ತಲುಪುವ ಸಮಯ ಆಗಿರತ್ತ. ಇದು ಮೇನ್ ಟ್ರಿಕ್. ಇದನ್ನ ಪ್ರಾಕ್ಟೀಸ್ ಮಾಡ್ರಿ, ಅರ್ಥ ಆಗತ್ತ. ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನೈತೆ ಅಂತಂದ್ ಹೇಳಿದ್ರೆ ಬೋರ್ಡ್ ರೂಲ್ ಮೇಲೆ ಐತೆ. ಸೊ ಇದನ್ನ ನಾವು ಇವಾಗ ಸೋಲ್ವ್ ಮಾಡ್ಬೇಕು. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಮೊದಲು ಬ್ರಕೆಟ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು. ಅದ್ರಲ್ಲಿ ಯಾವ್ದು ಈ ತರ ಇರೋ ಬ್ರಕೆಟ್ಸ್, ಆಮೇಲೆ ಫ್ಲವರ್ ಬ್ರಕೆಟ್, ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಈ ರೀತಿಯಾಗಿರೋದು. ಆಮೇಲೆ ಆಫ್ ಅದು ಏನಾದ್ರು ಐತೆ, ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಅನ್ನೋದು ಏನಾದ್ರು ಐತಾ, ಇಲ್ಲ, ಇದನ್ ಬಿಡ್ರಿ. ನೆಕ್ಸ್ಟ್ ಡಿವಿಷನ್ ಐತೆ, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು, ಆಮೇಲೆ ಎಡಿಷನ್, ಆಮೇಲೆ ಲಾಸ್ಟ್ ಸಬ್ಸ್ಟ್ರಾಕ್ಷನ್. ಈಗ ಒಂದೊಂದಾಗಿ ನಾವು ಡಿಸ್ಕಷನ್ ಮಾಡೋಣ. ಮೊದಲು ಯಾವ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕ್ರಿ, ಈ ತರ ಇರೋ ಬ್ರಾಕೆಟ್ ನ, ಇದನ್ನ ಮತ್ತು ಇದನ್ನ ಸಾಲ್ವ್ ಮಾಡ್ಕೊಡ್ರಿ. ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರೆ ಡೈರೆಕ್ಟ್ 50 ಡಿವೈಡೆಡ್ ಬೈ 5 ಐತೆ 10 ಬರುತ್ತೆ. ಇದನ್ನ ಸಾಲ್ವ್ ಮಾಡ್ಕೊಂಡಾಗ 1 ಬರುತ್ತೆ. ಸೊ ಕರೆಕ್ಟಾ, ಉಳಿದದ್ದೆಲ್ಲ ಹಂಗ ಬರ್ಕೋತೀನಿ ನಾನು. ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬರ್ತೈತಿ, 10 ಬರುತ್ತೆ ಇಂಟು. ಸೊ ಫ್ಲವರ್ ಬ್ರಾಕೆಟ್ ಐತಿ 72 ಡಿವೈಡೆಡ್ ಬೈ 3 ಪ್ಲಸ್ 12 ಡಿವೈಡೆಡ್ ಬೈ 1 ಇಂಟು 1 ಅಂತಂದಾಯ್ತು. ಸೊ ಈ ಬ್ರಾಕೆಟ್ ನ ನಾನು ಕ್ಲೋಸ್ ಮಾಡಿದೆ. ಅದಾದ ನಂತರ ನೆಕ್ಸ್ಟ್ ನಾನು ಯಾವ ರೀತಿಯಾಗಿರೋ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕ್ರಿ ಸರ್, ಫ್ಲವರ್ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕು. ಕರೆಕ್ಟಾ, ಫ್ಲವರ್ ಬ್ರಾಕೆಟ್. ಈ ಫ್ಲವರ್ ಬ್ರಾಕೆಟ್ ನ ತಗೊಳ್ರಿ, ಏನಾಗತ್ತ ನೋಡ್ರಿ. ಸೊ ಅದನ್ನ ಸೈಡ್ ಗೆ ನಾವು ಬಂದ್ ಇಟ್ಕೊಳ್ಳೋಣ. ಇಲ್ಲಿ ನೋಡ್ರಿ 72 ಡಿವೈಡೆಡ್ ಬೈ 3 ಪ್ಲಸ್ ಇಲ್ಲಿ ನೋಡ್ರಿ ಇದು ಒಂದು ಕ್ಯಾನ್ಸಲ್ ಆಗುತ್ತೆ. ಜಸ್ಟ್ ಇಲ್ಲಿ 12 ಅಂತಂದ್ ಹೇಳಿ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ನಾವ್ ಈಗ ಥಿಂಕ್ ಮಾಡ್ಬೇಕು, ಇದು ಸಾಲ್ವ್ ಆಗತ್ತೆ ನೋಡ್ರಿ. ಇದು 3 ಅಂದ್ಲೆ, ಇದು 3 2 6 1 ಉಳಿತು 12 ಆಗತ್ತ. 3 4 12. ಸೊ ಅಂದ್ರೆ ಏನ್ ಉಳಿತು, 24 ಡಿವೈಡೆಡ್ ಪ್ಲಸ್ 12 ಆಯ್ತು. ಸೊ ಇದನ್ನ ಕೂಡ್ಸ್ರೆ ಎಷ್ಟು ಬರುತ್ತೆ, 24 ಪ್ಲಸ್ 12 ಅಂತಂದ್ ಹೇಳಿದ್ರೆ 36 ಬಂತು. ಇದನ್ನೆಲ್ಲಾ ಸಾಲ್ವ್ ಮಾಡಿದಾಗ ನಮ್ಗೆ ಎಷ್ಟು ಬಂತಂದ್ರೆ 36 ಬಂತು. ನೋಡ್ರಿ 10 ಇಂಟು 36 ಅಷ್ಟೇ ಉಳಿತು. ಸೊ ಈ ಬ್ರಾಕೆಟ್ ನ ಕ್ಲೋಸ್ ಮಾಡ್ರಿ, ಲಾಸ್ಟ್ ಒಂದೈತೆ. ಸೊ 10 ಇಂಟು 36 ಅಂತಂದ್ ಹೇಳಿದ್ರೆ 360 ಆಗತ್ತ. ಇದು ನಮ್ದು ಕರೆಕ್ಟ್ ಆಗಿರೋ ಆನ್ಸರ್. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಬ್ಬ ವ್ಯಕ್ತಿಯು 78 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಕೋಲ್ಕತ್ತಾದಿಂದ ಅಹಮದಾಬಾದ್ಗೆ ಹೋಗ್ತಾನ. ಇಲ್ಲಿ ನೋಡ್ರಿ, ಇಲ್ಲಿ ಬರ್ಕೊಂತೀನಿ. ಕೋಲ್ಕತ್ತಾದಿಂದ ಏನಂತಂದ್ ಹೇಳಿದ್ರ ಅಹಮದಾಬಾದ್ ಹೋಗ್ತಾನ. ಸೊ ಎಷ್ಟು ಕಿಲೋಮೀಟರ್ ವೇಗದಲ್ಲಿ, 78 ಕಿಲೋಮೀಟರ್ ಪರ್ ಅವರ್ ಹೋಗ್ತಾನ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 91 ಕಿಲೋಮೀಟರ್ ವೇಗದಲ್ಲಿ ಅದೇ ದಾರಿಯಲ್ಲಿ ಕೋಲ್ಕತ್ತಾಗ ರಿಟರ್ನ್ ಬರ್ತಾನೆ. ನೋಡ್ರಿ ಇವಾಗ ಏನಂತಂದ್ ಹೇಳಿದ್ರೆ 91 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ರಿಟರ್ನ್ ಬರ್ತಾನ. ಹಂಗಾದ್ರೆ ಸರಾಸರಿ ವೇಗ ಎಷ್ಟು, ಎವರೇಜ್ ಸ್ಪೀಡ್ ಕೇಳಿದಾರೆ. ಇಲ್ಲಿ ನೋಡ್ರಿ ಕೋಲ್ಕತ್ತಾದಿಂದ ಅಹಮದಾಬಾದ್ ಹೋಗಕ, ಅಹಮದಾಬಾದಿಂದ ಕೋಲ್ಕತ್ತಾಗ ಬರಕ ಎರಡು ಕಡೆ ಡಿಸ್ಟೆನ್ಸ್ ಒಂದಲ್ಲ. ಡಿಸ್ಟೆನ್ಸ್ ಏನಂತಂದ್ ಹೇಳಿದ್ರೆ ಸೇಮ್ ಇರುತ್ತೆ. ಈ ತರ ಡಿಸ್ಟೆನ್ಸ್ ಸೇಮ್ ಇತ್ತು ಅಂತಂದ್ ಹೇಳಿದ್ರೆ ಹೋಗಾಕ ಬರಾಕ, ಅವಾಗ ನಾವು ಒಂದು ಫಾರ್ಮುಲಾವನ್ನ ಯೂಸ್ ಮಾಡ್ಕೋಬೇಕು. ಎವರೇಜ್ ಸ್ಪೀಡ್ ಈಕ್ವಲ್ ಟು ಏನಂತಂದ್ ಹೇಳಿ 2xy ಡಿವೈಡೆಡ್ ಬೈ x ಪ್ಲಸ್ y ಅಂತಂದ್ ಹೇಳಿ. ಇದ್ರಲ್ಲಿರೋದು ಒಂದನ್ನ ಏನಂತಂದ್ ಹೇಳಿದ್ರೆ ಎಕ್ಸ್ ಸ್ಪೀಡ್ ಅಂತ ತಗೊಳ್ರಿ, ಹೋಗೋದು ಬರೋದ್ನ y ಸ್ಪೀಡ್ ಅಂತ ತಗೊಳ್ರಿ. ಈಗ ನೋಡ್ರಿ, ಸೊ s ಈಕ್ವಲ್ ಟು 2 ಅಂತ ಬರ್ಕೊಂಡೆ. ಸೊ ಹೋಗೋ ಸ್ಪೀಡ್ ಎಕ್ಸ್ ಎಷ್ಟೈತೆ, 78 ಐತೆ. ಆಮೇಲೆ ಬರೋ ಸ್ಪೀಡ್ ಎಷ್ಟೈತೆ, 91 ಐತೆ. ಅದಾದ ನಂತರ ಕೆಳಗಡೆ ನೋಡ್ರಿ 78 ಪ್ಲಸ್ 91 ಅಂತಂದೇಳಿ. ಇಲ್ಲಿ ನೋಡ್ರಿ, ಸೊ ಹೋಗೋ ಸ್ಪೀಡ್ ಬರೋ ಸ್ಪೀಡ್ ಎರಡು ಒಂದಾಗಿದ್ದು ಅವಾಗ ಈ ಫಾರ್ಮುಲಾವನ್ನ ಯೂಸ್ ಹೋಗ್ಬೇಕು. ಎಲ್ಲಕ್ಕೂ ಯೂಸ್ ಮಾಡ್ಕೊಳಕಿಲ್ಲ. ಈಗ ನೋಡ್ರಿ ಇದೆಷ್ಟಾಗತ್ತ ಕೂಡ್ಸ್ರಿ. 78 ಪ್ಲಸ್ 91 ಅಂತಂದ್ ಹೇಳಿದ್ರೆ 8 9 ಆಯ್ತು. 8 1 9. ಆಮೇಲೆ ಇದು ನೋಡ್ರಿ ಎಷ್ಟಾಗತ್ತ 16 ಆಯ್ತು, 169. ಆಮೇಲೆ 278 91 ಹಂಗ ಬರ್ಕೊಂಡು ಇದ್ ನೋಡ್ರಿ. ಸೊ ಇಲ್ಲಿ ನೋಡ್ರಿ 13 13ಲೆ ಇದು 13 6ಲೆ ಆಗತ್ತ. ಸೊ 13 13ಲೆ 169, 13 6ಲೆ 78. ಆಮೇಲೆ ನೆಕ್ಸ್ಟ್ ನೋಡ್ರಿ 13 1ಲೆ 13 7ಲೆ 91. ನಮ್ಗೇನ್ ಉಳಿತು, 2 ಇಂಟು 6 ಇಂಟು 7 ಅಂತಂದ್ ಹೇಳಿ ಉಳಿತು. ಗುಣಿಸ್ರಿ, 2 6ಲೆ 12, 12 7ಲೆ ಏನಂತಂದ್ ಹೇಳಿದ್ರೆ 84 ಆಗತ್ತ. ನಮ್ದು ಆನ್ಸರ್ ಎಷ್ಟು ಬರುತ್ತಂದ್ರ 84 ಕಿಲೋಮೀಟರ್ ಪರ್ ಅವರ್ ಏನಂತಂದ್ ಹೇಳಿದ್ರ ನಮ್ದು ಎವರೇಜ್ ಸ್ಪೀಡ್ ಆಗ್ತೈತಿ. ಕ್ಲಿಯರ್ ಎಲ್ರಿಗೂ ಅರ್ಥ ಆಯ್ತಾ? ಇದು ಯಾವಾಗ ಡಿಸ್ಟೆನ್ಸ್ ಸೇಮ್ ಇದ್ದಾಗ 2 ಸ್ಪೀಡ್ ಕೊಟ್ರು ಅಂತಂದ್ ಹೇಳಿದ್ರೆ ಯೂಸ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ರಿ ಇದನ್ನ ಏನಂತಂದ್ ಹೇಳಿದ್ರ ಸಾಲ್ವ್ ಮಾಡ್ಕೋಬೇಕಂತ ಹೇಳ್ಯಾರ. ನಮ್ಗೆ ಇವಾಗ ಸೇಮ್ ಇಲ್ಲೂ ಕೂಡ ಬೋರ್ಡ್ ಮಾಸ್ ರೂಲ್ ಹತ್ತತ್ತೆ. ಈ ತರ ಕ್ವಶನ್ಸ್ ಗಳು ಬಂದ್ರೆ ಮೊದಲು ಬ್ರಾಕೆಟ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು ಈ ರೀತಿಯಾಗಿ. ಆಮೇಲೆ ಆಫ್ ಇರೋದು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್, ಆಮೇಲೆ ಡಿ ಅಂದ್ರೆ ಡಿವಿಷನ್, ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್, ಎ ಅಂದ್ರೆ ಎಡಿಷನ್, ಎಸ್ ಅಂದ್ರೆ ಸಬ್ಸ್ಟ್ರಾಕ್ಷನ್. ಇದನ್ನ ನೆನ್ಪಿಟ್ಕೋಬೇಕು. ಈಗ ನಾವ್ ಏನ್ ಮಾಡೋಣ್ರಿ ಸರ್, ನಮಗ ಇಲ್ಲಿ ಏನಿದಾವ ಸರ್ ಬ್ರಾಕೆಟ್ಸ್ ಗಳಿದಾವ, ಅದನ್ನ ಮೊದಲು ಸಾಲ್ವ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಇಲ್ಲಿ ಈ ತರ ಬ್ರಾಕೆಟ್ ಯಾವ್ದೈತಿ, ಇದು ಐತಲ್ಲ, ಇದನ್ನ ನಾವು ಸಾಲ್ವ್ ಮಾಡ್ಕೊಂಡಾಗ ಇದು ಏನಾಗತ್ತಂದ್ರ -9 ಅಂತಂದ್ ಹೇಳಾಗತ್ತ. ಅದಾದ ನಂತರ ಇವೆರಡು ನೋಡ್ರಿ
ಏನು ಇಲ್ಲ ಅಂತಂದ್ ಹೇಳಿದ್ರೆ ಇಲ್ಲಿ ಏನಿರುತ್ತ ಇಂಟು ಅಂತಂದ್ ಹೇಳಿ ಇರುತ್ತ. ಸೊ ಹಿಂದ್ಗಡೆ ಏನೈತಿ ಮೈನಸ್ ಐತಿ, ಅದಾದ ನಂತರ ಒಳಗಡೆ ಏನೈತಿ ಇನ್ನೊಂದು ಮೈನಸ್ ಐತಿ. ಮೈನಸ್ ಇಂಟು ಮೈನಸ್ ಯಾವಾಗ್ಲೂ ಏನಂದ್ರ ಪ್ಲಸ್ ಆಗತ್ತ. ಅವಾಗ ನಾವ್ ಏನಂತ ಬರ್ಕೋಬೇಕು, ಪ್ಲಸ್ 60 ಅಂತಂದ್ ಹೇಳಿ ಬರ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಏನೈತಿ, ಡಿವೈಡೆಡ್ ಬೈ ಐತಿ. ಡಿವೈಡೆಡ್ ಬೈ ಮೈನಸ್ ಏನು ಮಾಡ್ಕೊಳಕ್ ಬರಂಗಿಲ್ಲ, ಅದ್ನ ಹಂಗ ಬಿಟ್ಟು ಬಿಡ್ಬೇಕು. ಸೊ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ -15 ಹಂಗ ಇಟ್ಕೊಂಡ. ಡಿವೈಡೆಡ್ ಬೈ ಮೈನಸ್ ಏನು ಮಾಡಕ್ ಬರಂಗಿಲ್ಲ. ಯಾವ್ಯಾವ ಮಾಡ್ಬೋದು, ಪ್ಲಸ್ ಇಂಟು ಪ್ಲಸ್ ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರ ನಮಗ್ ಪ್ಲಸ್ ಬರುತ್ತ. ಪ್ಲಸ್ ಇಂಟು ಮೈನಸ್ ಮಾಡ್ಕೊಂಡ್ರೆ ನಮ್ಗೆ ಏನ್ ಬರುತ್ತ, ಮೈನಸ್ ಬರುತ್ತ. ಮೈನಸ್ ಇಂಟು ಮೈನಸ್ ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಪ್ಲಸ್ ಬರುತ್ತ. ಇದನ್ನ ಉಲ್ಟಾ ಮಾಡ್ಕೊಂಡ್ರು, ಮೈನಸ್ ಇಂಟು ಪ್ಲಸ್, ಪ್ಲಸ್ ಇಂಟು ಮೈನಸ್ ಮಾಡ್ಕೊಂಡ್ರೆ ಯಾವಾಗ್ಲೂ ಮೈನಸ್. ಇವ್ನಷ್ಟ ಮಾಡ್ಕೊಳ್ದು, ಇವ್ ಉಳ್ದದೆಲ್ಲ ಏನು ಮಾಡಕ್ ಬರಂಗಿಲ್ಲ. ಸೊ ಅದಕ್ಕೆ -15 ಹಂಗ ಬರ್ಕೊಂಡೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಪ್ಲಸ್ ಇಂಟು ಮೈನಸ್ ಮಾಡ್ಕೊಂಡ್ರೆ ಏನ್ ಬರುತ್ತೆ, ಮೈನಸ್ ಬರ್ಬೇಕು. ಅಂದ್ರೆ ನಾ ಇಲ್ಲಿ ಏನ್ ಬರಕ್ ಹೋಗೋ, -3 ಅಂತಂದ್ ಹೇಳಿ, ಆಮೇಲೆ ಇಂಟು 7 ಅಂತಂದೈತೆ. ಇವಾಗ ಏನ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಇದಕ್ಕೆ ನಾನು ಬೋರ್ಡ್ ಮಾಸ್ ರೂಲ್ ನ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಡ್ರಿ. ಸೊ ಫಸ್ಟ್ ಏನ್ ಸಾಲ್ವ್ ಮಾಡ್ಕೋಬೇಕು, ನಾನು ಡಿವೈಡೆಡ್ ಬೈ ನ ಸಾಲ್ವ್ ಮಾಡ್ಕೋಬೇಕು. ಇದನ್ನ ನೋಡ್ರಿ, ಇದನ್ನ ನಾನು ಹೆಂಗ್ ಬರ್ಕೋತೀನಿ ಅಂತಂದ್ ಹೇಳಿದ್ರೆ +60 ಐತಿ, ಡಿವೈಡೆಡ್ ಬೈ -15 ಅಂತಂದ್ ಹೇಳಿ. 15 ಒಂದ್ಲೆ 15 ನಾಲ್ಕಲೆ ನಮ್ಗೆ ಎಷ್ಟು ಬಂತಂತಂದ್ರೆ ಆನ್ಸರ್ 4 ಅಂತ ಬಂತು. ಬಟ್ ಅದ್ರ ಪ್ಲಸ್ ಮೈನಸ್ ಅಂತಂದ್ ಹೇಳಿ ಬಂದಿತ್ತು ಅಂತಂದ್ ಹೇಳಿದ್ರೆ ಎರಡು ಕ್ಯಾನ್ಸಲ್ ಆಗಲ್ಲ, ಅವಾಗ ಇಂಟು ಆಗಿ ಪ್ಲಸ್ ಇಂಟು ಮೈನಸ್ ಆಗಿ ಮೈನಸ್ ಆಗತ್ತೆ. ಸೊ ಇಲ್ಲಿ ನೋಡ್ರಿ, -9 -4 ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡ -4 ಬಂತು. -3 ಇಂಟು 7. ನೆಕ್ಸ್ಟ್ ಏನ್ ಮಾಡ್ಕೋಬೇಕ್ರಿ ಸರ್, ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕ್ರಿ. ಇದನ್ನೆರಡು ಮಲ್ಟಿಪ್ಲಿಕೇಶನ್ ಮಾಡ್ಕೊಡ್ರಿ. -9 -4 ಮೈನಸ್ ಬರುತ್ತೆ. 7 ಮೂರ್ಲೆ 21. ನೋಡ್ರಿ ಎಲ್ಲಾನು ಮೈನಸ್ ಅದಾವ್, ಎಲ್ಲಾನು ಮೈನಸ್ ಅದಾವ್. ಸೊ ಮೈನಸ್ ಕಾಮನ್ ತಕೊಂಡ್ಬಿಡ್ನು. ಇದ್ರೊಳಗ್ ಮೈನಸ್ ಕಾಮನ್ ತಕೊಂಡ್ರೆ 9 ಉಳಿತು. ಸೊ ಇದ್ರೊಳಗ್ ಮೈನಸ್ ಕಾಮನ್ ತಕೊಂಡ್ರೆ +4. ಇದ್ರೊಳಗ್ ಅಂದ್ರೆ ಎಲ್ಲಾನು ಮೈನಸ್ ಅದಾವಲ್ಲ, ಅದನ್ನೆಲ್ಲ ಕೂಡ್ಸ್ಬಿಡ್ಬೇಕು. ಸೊ ನೋಡ್ರಿ 9 4 ಎಷ್ಟು, ಇಲ್ಲಿ ನೋಡ್ರಿ 9 21 30 34 ಆಯ್ತು, 34 ಆಯ್ತು. ಸೊ ಮೈನಸ್ 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 ಐತೆ, ದೊಡ್ಡ ಅಂಕಿ ಹಿಂದ್ಗಡೆ ಮೈನಸ್ ಇರೋದ್ರಿಂದ ಮೈನಸ್ ಬರಬೇಕು. ನಮ್ದು ಆನ್ಸರ್ -34 ಅಂತಂದ್ ಹೇಳಾಗತ್ತೆ. ಕ್ಲಿಯರ್ ಎಲ್ರಿಗೂ? ಎಸ್, ಇಲ್ಲಿ ನೋಡ್ರಿ, ಒಂದು ಫ್ಯಾನಿನ ಮಾರಾಟ ಬೆಲೆಯು 7,392 ಆಗಿದೆ. ಒಂದು ವೇಳೆ ಶೇಕಡಾ ಲಾಭವು 32% ಆಗಿದ್ರ ಆಗ ಫ್ಯಾನಿನ ಅಸಲು ಬೆಲೆಯನ್ನ ಕಂಡುಹಿಡಿಬೇಕಂತಂದ್ ಹೇಳ್ಯಾರ. ಈಗ ಮಾರಾಟ ಬೆಲೆ ಅಂತಂದ್ ಹೇಳಿದ್ರೆ ಅದನ್ನ ನಾವೇನಂತ ಕರಿತೀವಿ, ಸೆಲ್ಲಿಂಗ್ ಪ್ರೈಸ್ ಅಂತ ಕರಿತೀವಿ. ಸೆಲ್ಲಿಂಗ್ ಪ್ರೈಸ್, ಈಗ ಸೆಲ್ಲಿಂಗ್ ಪ್ರೈಸ್ ಇವಾಗ ನಾವು ಮಾರಕ್ ಹೋಗಿರ್ತೀವಲ್ಲ, ಸೊ ಅದ್ರದ್ದು 7,392. ಅದ್ರೊಳಗೆ ಏನಂತಂದ್ ಹೇಳಿದ್ರೆ ಲಾಭ ಎಷ್ಟಾಗಿತ್ರಿ, 32% ಆಗೈತೆ. ಲಾಭ ಎಷ್ಟಾಗೈತೆ ಅಂತಂದ್ ಹೇಳಿದ್ರೆ 32% ಆಗೈತೆ. ಇವಾಗ ನೋಡ್ರಿ, ನಾವ್ ಎಲ್ಲಾನು ಯಾವ್ದೇ ತಗೊಳ್ರಿ, ಸೆಲ್ಲಿಂಗ್ ಪ್ರೈಸ್, ಮಾರ್ಕೆಟ್ ಪ್ರೈಸ್ ಅಥವಾ ಕಾಸ್ಟ್ ಪ್ರೈಸ್, ಇವೇನಿರ್ತವಲ್ಲ, ಮಾರ್ಕೆಟ್ ಪ್ರೈಸ್, ಕಾಸ್ಟ್ ಪ್ರೈಸ್ ಎಲ್ಲವನ್ನು ನಾವೇನಂತಂದ್ ಹೇಳಿದ್ರೆ 100% ಅಂತ ತಗೋಬೇಕು. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ನಾವು ಏನಂತಂದ್ ಹೇಳಿದ್ರೆ 100% ಅಂತ ತಗೋಬೇಕು. ಕಾಸ್ಟ್ ಪ್ರೈಸ್ ಏನಂತಂದ್ ಹೇಳಿದ್ರೆ 100% ಅಂತ ತಗೊಂಡಾಗ ಸೆಲ್ಲಿಂಗ್ ಪ್ರೈಸ್ ಆಲ್ರೆಡಿ 7,392 ಅಂತ ಕೊಟ್ಟಿದ್ದಾನೆ. ಅವಾಗ 32% ಲಾಭ ಆಗೈತೆ ಅಂತಂದ್ ಹೇಳಿದ್ರೆ ಇದು ಎದಕ್ ಈಕ್ವಲ್ ಆಗತ್ತಪ್ಪ ಅಂತಂದ್ ಹೇಳಿದ್ರೆ, ಸೊ ಎಷ್ಟು ಆಲ್ರೆಡಿ 100% ಅಮೌಂಟ್ ಇರ್ತೈತೆ ಒಂದ್ ಕಾಸ್ಟ್ ಪ್ರೈಸ್, ಅದ್ರೊಳಗೆ 32% ಮತ್ ಲಾಭ ಆಗೈತೆ ಅಂತಂದ್ರೆ ಎಕ್ಸ್ಟ್ರಾ ಅದು. ಸೊ ಅವಾಗ ನಾವೇನ್ ಮಾಡ್ಬೇಕು, ಸೊ ಲಾಭ ಆಗೈತೆ ಅಂತಂದ್ ಹೇಳಿದ್ರೆ ಪ್ಲಸ್ ಮಾಡ್ಕೋಬೇಕಾಗತ್ತ ಪರ್ಸೆಂಟೇಜ್ ನ 132%. ಈ 132% ಏನೈತಲ್ಲ, ಆ ವ್ಯಾಲ್ಯೂ ಯಾವ್ದಪ್ಪ ಅಂತಂದ್ರೆ ಸೆಲ್ಲಿಂಗ್ ಪ್ರೈಸ್ ಆಗತ್ತ. ಸೊ ಅದು 7,392. ಎಸ್, ಇಲ್ಲಿ ನೋಡ್ರಿ 132% ಈಕ್ವಲ್ ಟು ಏನಂತಂದ್ರೆ 7,392 ಆಯ್ತು. ಇದನ್ನ ನಾವು ಕಂಪ್ಯಾರಿಸನ್ ಮಾಡ್ಕೊಂಡಲ್ಲ, ಅವಾಗ ನಾವು ಕಾಸ್ಟ್ ಪ್ರೈಸ್ ಅನ್ನ, ಅಸಲು ಬೆಲೆಯನ್ನ ಏನಂತ ತಗೊಂಡಿವಿ, 100% ಅಂತ ತಗೊಂಡಿವಲ್ಲ. ಸೊ ಇದನ್ನ ಬರ್ಕೋಬೇಕು. ಹೆಂಗಂತಂದ್ ಹೇಳಿದ್ರೆ ಕಾಸ್ಟ್ ಪ್ರೈಸ್ ಏನಂತಂದ್ ಹೇಳಿದ್ರೆ 132% ಈಕ್ವಲ್ ಟು ಏನಂತಂದ್ ಹೇಳಿದ್ರೆ 7,392 ಅಂತಂದ್ ಹೇಳಿ. ಸೊ 132% ಏನಂತಂದ್ರೆ ಕಾಸ್ಟ್ ಪ್ರೈಸ್ ಈಕ್ವಲ್ ಟು ಏನಂತಂದ್ ಹೇಳಿದ್ರೆ 7,392 ಆಗತ್ತಂತಂದ್ ಹೇಳಿ. ಈಗ ನೋಡ್ರಿ, CP ಹಂಗ ಬರ್ಕೊಡ್ರಿ, 7,392 ಡಿವೈಡೆಡ್ ಬೈ 132%. ಆಮೇಲೆ 7,392 ಇಂಟು 100 ಅಂತ ಬರ್ಕೋತೀನಿ. ಕೆಳಗಡೆ ಏನಂತಂದ್ರೆ 132. ಈ 132% ನ ನಾವ್ ಹೆಂಗ್ ಬರ್ಕೊಂತೀವಿ, 132 ಡಿವೈಡೆಡ್ ಬೈ 100 ಅಂತ ಬರ್ಕೊಂತೀವಲ್ಲ, ಈ 100 ಮೇಲ್ಗಡೆ ಬರುತ್ತಷ್ಟ. ಅದಾದ ನಂತರ ನೆಕ್ಸ್ಟ್ ಸಾಲ್ವ್ ಮಾಡ್ರಿ. ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ ಏನಂತಂದ್ರೆ 131 130 56 ಬರುತ್ತೆ. ನಾವು 2ರಿಂದ ಡಿವೈಡ್ ಮಾಡ್ಕೋತ ಕೂತಾರ ಲೇಟ್ ಆಗತ್ತೆ, ಅದಕ್ಕೋಸ್ಕರ ನಾನು ಡೈರೆಕ್ಟ್ ಆಗಿ ಮಾಡ್ತಿದ್ದೀನಿ. 5,600 ಏನಂದ್ರ ನಮ್ಗ ಕಾಸ್ಟ್ ಪ್ರೈಸ್ ಬರುತ್ತೆ. ಕ್ಲಿಯರ್? ಇಲ್ಲಿ ನಾವ್ ಏನ್ ಮಾಡ್ಕೊಂಡಿದೀವಿ ಅಂತಂದ್ ಹೇಳಿದ್ರೆ ಕಾಸ್ಟ್ ಪ್ರೈಸ್, ನಾವ್ ಏನ್ ಅಂತಂದ್ ಹೇಳ್ತೀವಿ, ಕಾಸ್ಟ್ ಪ್ರೈಸ್ ತಗೊಂಡ್ ಬಂದಿವಲ್ಲ,
ಅದನ್ನ ನಾವು 100% ಅಂತಂದ್ ಹೇಳಿ ತಗೊಂಡ್ವಿ. ಅದಾದ ನಂತರ ನಾವೇನ್ ಮಾರಾಟ ಮಾಡಿದೀವಲ್ಲ, ಸೊ ಆ ಮಾರಾಟ ಮಾಡಿದ ಬೆಲೆ ಎಷ್ಟಾಗೈತೆ ಅಂದ್ರೆ 7,392 ಆಗೈತೆ. ಸೊ ಇದು ಕೂಡ ಏನಂತಂದ್ ಹೇಳಿದ್ರೆ ಮೊದಲು 100%. 100% ಇತ್ತು ಅಂತಂದ್ ಹೇಳಿದ್ರೆ ಅವಾಗ ಎಷ್ಟು ಕೊಡ್ಬೇಕಿತ್ತು? ಕಾಸ್ಟ್ ಪ್ರೈಸ್ ಎಷ್ಟಿರುತ್ತೆ ಸೆಲ್ಲಿಂಗ್ ಪ್ರೈಸ್ ಅಷ್ಟಕ್ಕೆ ಕೊಡ್ಬೇಕಿತ್ತು. ಬಟ್ ಅದ್ರ ಅಷ್ಟಕ್ಕೆ ಕೊಟ್ಟಿಲ್ಲ, ಇಷ್ಟಕ್ಕೆ ಕೊಟ್ಟಿದ್ದಾನೆ. ಅವಾಗ ಏನಾಗಿತ್ತು ನಮ್ಗ 32% ಲಾಭ ಆಗೈತೆ. ಅಂದ್ರೆ ಇದು ಎದಕ್ ಈಕ್ವಲ್ ಆಯ್ತು? 132% ಆಯ್ತು ಇದು. 132 ಅರ್ಥ ಆಯ್ತಲ್ಲ ಇವಾಗ? ಸೊ ಅದು ಯಾವ್ದಕ್ಕಂತಂದ್ ಹೇಳಿದ್ರೆ ಕಾಸ್ಟ್ ಪ್ರೈಸ್ ಅಂತಂದ್ ಹೇಳಿ ಈ ತರ ತಗೊಂಡೇನಂತಂದ್ರೆ ಸಾಲ್ವ್ ಮಾಡ್ಕೋಬೇಕು. ಪ್ರಾಕ್ಟೀಸ್ ಮಾಡ್ರಿ ಬರುತ್ತೆ. ಸರ್ ಅದ ನಷ್ಟ ಆಗಿತ್ತು ಅಂತಂದ್ ಹೇಳಿದ್ರೆ 32% ನಷ್ಟ ಆಗಿತ್ತು ಅಂದ್ರೆ 100 ಮೈನಸ್ 32 ಮಾಡ್ಕೋಬೇಕು. ಅವಾಗ ಏನ್ ಬರುತ್ತಲ್ಲ ಅದನ್ನ ಇಲ್ಲಿ ಬರ್ಕೊಬೇಕು ಅಷ್ಟೇ. ಎಸ್ ಇಲ್ಲಿ ನೋಡ್ರಿ 26 ಆಮೇಲೆ 8 11 13 ಸೊ ರಿಂದ ಭಾಗಿಸಲ್ಪಡುವ ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತ ಕೇಳ್ಯಾರ. ಒಂದ್ ಸಂಖ್ಯೆ ಐತೆ ಎಕ್ಸ್ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ. 26ನು ಡಿವೈಡ್ ಆಗತ್ತ, 8ನು ಡಿವೈಡ್ ಆಗತ್ತ, 11ನು ಡಿವೈಡ್ ಆಗತ್ತ, 13ನು ಅದನ್ನ ಡಿವೈಡ್ ಮಾಡತ್ತ. ಸೊ ಎಲ್ಲಾ ಸಂಖ್ಯೆಗಳು ಏನಂತಂದ್ ಹೇಳಿದ್ರೆ ಆ ಸಂಖ್ಯೆನ ಡಿವೈಡ್ ಮಾಡ್ತಾವ. ಸೊ ಆದ್ರೂ ಕೂಡ ಅದೇನಂತಂದ್ ಹೇಳಿದ್ರೆ ಅತ್ಯಂತ ಚಿಕ್ಕ ಸಂಖ್ಯೆ ಆಗಿರತ್ತ. ಈ ತರ ಚಿಕ್ಕ ಸಂಖ್ಯೆ ಅಥವಾ ಲೀಸ್ಟ್ ನಂಬರ್ ಅಂತ ಕೇಳ್ತಾರ. ಲೀಸ್ಟ್ ನಂಬರ್ ಅಂತಂದ್ ಹೇಳಿ ಈ ತರ ಕೊಟ್ರು ಅಂತಂದ್ ಹೇಳಿದ್ರೆ ಇಲ್ಲಿ ಶೇಷ ಕೊಟ್ಟಿಲ್ಲ. ಇಲ್ಲೇನಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ನಂಬರ್ಸ್ ಗಳನ್ನ ಕೊಟ್ಬಿಟ್ಟು ಲೀಸ್ಟ್ ನಂಬರ್ ಅಥವಾ ಚಿಕ್ಕ ಸಂಖ್ಯೆ ಕೇಳಿದಾನ. ಅವಾಗ ಏನ್ ಮಾಡ್ಕೋಬೇಕು? ಸಿಂಪಲ್ ಈ ತರ ಹಿಂಗ್ ಗೆರೆ ಹಾಕೊಂಡು LCM ತಕೋಬೇಕು. ಲೀಸ್ಟ್ ಕೇಳಿದಾರ ಅಂತಂದ್ ಹೇಳಿದ್ರೆ LCM ತಕೋಬೇಕು. ನೋಡ್ರಿ 2 1 2, 2 3 6, 2 4 8, 11 ಡಿವೈಡ್ ಆಗಂಗಿಲ್ಲ ಹಂಗ ಬರ್ಕೊಂಡ್ರೆ, 13 ಡಿವೈಡ್ ಆಗಂಗಿಲ್ಲ ಹಂಗ ಬರ್ಕೊಂಡ್ರೆ. ನೆಕ್ಸ್ಟ್ ನೋಡ್ರಿ ಯಾವ್ದ್ರಿಂದನೂ ಆಗಂಗಿಲ್ಲ, 13 ಇಂದ ಡಿವೈಡ್ ಆಗುತ್ತೆ. 13 1 13, 4 ಡಿವೈಡ್ ಆಗಂಗಿಲ್ಲ, 11 ಡಿವೈಡ್ ಹಂಗ ಬರ್ಕೊಂಡ್ರೆ 13 1 13. ಇನ್ ನೆಕ್ಸ್ಟ್ ಏನು ಡಿವೈಡ್ ಆಗಂಗಿಲ್ಲ. ಸೊ ಇವೆಲ್ಲವನ್ನ ಏನಂತಂದ್ ಹೇಳಿದ್ರೆ ಗುಣಿಸ್ಬೇಕು. 2 ಇಂಟು 13 ಇಂಟು 4 ಇಂಟು 11. ನೋಡ್ರಿ 13 2 26, 26 ಇಂಟು 4 ಅಂತಂದ್ ಹೇಳಿದ್ರ 104 ಆಯ್ತು. 104 ಇಂಟು 11 ಅಂತಂದ್ ಹೇಳಿದ್ರೆ 11 4 44, 11 0 0 ಪ್ಲಸ್ 4 ಆಯ್ತು. 11 1 11, 1144 ಏನಂದ್ರೆ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಆಗತ್ತ. 26 8 11 13 ಇವೆಲ್ಲ ಇದನ್ನ ಡಿವೈಡ್ ಮಾಡ್ತಾವ ಅಂತಂದ್ ಹೇಳಿ. ಕ್ಲಿಯರ್? ಸಿಂಪಲ್ ಆಗಿ ಈ ತರ ಬಿಡಿಸ್ಕೋಬೇಕು. ಈಗ ಶೇಷ ಕೊಟ್ಟ ಅಂತಂದ್ ಹೇಳಿದ್ರ ಅವಕ್ ಬ್ಯಾರೆ ಬರುತ್ತ. ಅದು ಕ್ವಶನ್ ಬಂದಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ರಿ ಒಂದು ಅಸಲು ಮೊತ್ತದ ಮೇಲೆ, ಒಂದು ಅಸಲು ಐತೆ ಅದರ ಮೊತ್ತದ ಮೇಲೆ ವಾರ್ಷಿಕ 5% ಬಡ್ಡಿ ದರದಲ್ಲಿ 3 ವರ್ಷಗಳಿಗೆ ಸಿಗುವ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸ 240 ಆಗತ್ತ, 244 ಆಗತ್ತ. ಹಾಗಾದ್ರೆ ಅಸಲು ಮೊತ್ತ ಎಷ್ಟು ಅಂತಂದೇಳಿ ಈ ತರ ಏನಂತಂದ್ರೆ ಚಕ್ರ ಬಡ್ಡಿ, ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಕ್ವಶನ್ಸ್ ಗಳು ಬಹಳ ಬರ್ತಾವ. ಸೊ ಇಲ್ಲಿ ನೋಡ್ರಿ ಇಲ್ಲೇನ್ 5% ಐತಲ್ಲ, ಇದನ್ನ ಮೊದಲು ನಾವು ತಗೊಂಡು 5% ಇದನ್ನ ಫ್ರಾಕ್ಷನಲ್ ಬರ್ಕೊಂಡಂತ ಹೇಳಿದ್ರೆ 5 ಡಿವೈಡೆಡ್ ಬೈ 100 ಅಂತಂದಾಗತ್ತ. ನೋಡ್ರಿ ಇದನ್ನ ಸಾಲ್ವ್ ಮಾಡ್ಕೊಳ್ರಿ. 5 2 10, ಸೊ ಅಂದ್ರೆ 5 20 100 ಆಗತ್ತ. 1 ಡಿವೈಡೆಡ್ ಬೈ 20 ಅಂತಂದ ಹೇಳಿ. ಸೊ 1 ಡಿವೈಡೆಡ್ ಬೈ 20 ಅಂತಂದ ಹೇಳಿ ಇಲ್ಲಿ ಏನ್ ಬಾಟಮ್ ವ್ಯಾಲ್ಯೂ ಬರುತ್ತಲ್ಲ ಅದನ್ನ ನಾವ್ ಏನಂತ ಅನ್ಕೋಬೇಕು? ಎಕ್ಸ್ ಅಂತಂದ ಹೇಳಿ ಅನ್ಕೋಬೇಕು. ಅದು ಆ ವ್ಯಾಲ್ಯೂನ ನಾವೇನಂತಂದ ಹೇಳಿದ್ರೆ ಎಕ್ಸ್ ಅಂತಂದ ಹೇಳಿ ಅನ್ಕೋಬೇಕು. ಈಗ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಇದಾದ ನಂತರ ನೆಕ್ಸ್ಟ್ ನಾವು ಡಿಫರೆನ್ಸ್ ಕಂಡುಹಿಡಬೇಕು. ಡಿಫರೆನ್ಸ್ ಇನ್ ಯೂನಿಟ್ಸ್ ಅಂತಂದ್ ಹೇಳಿ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ನೋಡ್ರಿ ಇಲ್ಲಿ 3 ವರ್ಷ ಆಯ್ತಂತಂದ್ ಹೇಳಿದ್ರ ನಾವ್ ಏನಂತ ತಗೋಬೇಕು? 3x+1 ಅಂತ ತಗೋಬೇಕು. 3 ವರ್ಷ ಇತ್ತು ಅಂತಂದ್ ಹೇಳಿದ್ರೆ ಅದಕ್ಕೆ ಯಾವಾಗ್ಲೂ ಏನಂತ ತಗೋಬೇಕು? 3 ವರ್ಷ ಅಂತ ಕೊಟ್ಟಿದ್ರ ಈ ವ್ಯಾಲ್ಯೂಸ್ ಏನ್ ಬೇಕಾದ್ ಕೊಡ್ಲ ನಾವು. ಸೊ ಈ ತರ 3 ವರ್ಷ ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ 3x+1 ಅಂತ ತಗೋಬೇಕು. ಇಲ್ಲಿ ನೋಡ್ರಿ 20 ಎಕ್ಸ್ ವ್ಯಾಲ್ಯೂ ಎಷ್ಟೈತಿ? 20 ಐತೆ. ಅದನ್ನ ಅಲ್ಲಿ ಹಾಕ್ರಿ. +1 ಅಂತಂದ್ ಹೇಳಿ ಎಷ್ಟಾಗತ್ತಂದ್ರ 61 ಯೂನಿಟ್ಸ್ ಅಂತಂದ್ ಹೇಳಿ ಆಯ್ತು. ಎಷ್ಟಾಯ್ತು? 61 ಯೂನಿಟ್ಸ್. ಇದು ಸೆಕೆಂಡ್ ಸ್ಟೆಪ್. ಈ ಏನೈತಲ್ಲ ಈ 61 ಯೂನಿಟ್ಸ್ ಯಾವಾಗ್ಲೂ ಯಾವ್ದಕ್ಕೆ ಈಕ್ವಲ್ ಆಗಿರತ್ತೆ ಅಂತಂತ ಹೇಳಿದ್ರೆ 61 ಯೂನಿಟ್ಸ್ ಇಲ್ಲಿ ಏನ್ ರೊಕ್ಕ ಕೊಟ್ಟಿರ್ತಾನಲ್ಲ, ವ್ಯತ್ಯಾಸ ಕೊಟ್ಟಿರ್ತಾನಲ್ಲ ಅದಕ್ಕೆ ಈಕ್ವಲ್ ಆಗಿರತ್ತ. ನಾವು ಇವಾಗ ಏನ್ ಮಾಡ್ಬೇಕು? 1 ಯೂನಿಟ್ ವ್ಯಾಲ್ಯೂ ಅನ್ನ ಕಂಡುಹಿಡ್ಕೋಬೇಕು. 244 ಡಿವೈಡೆಡ್ ಬೈ 61 ಅಂತಂದ್ ಹೇಳಿದ್ರೆ 61 1s 61 4s ಅಂದ್ರೆ ನಮ್ದು ಆನ್ಸರ್ ಎಷ್ಟಾಯ್ತು? 1 ಯೂನಿಟ್ ಈಕ್ವಲ್ ಟು 4 ಅಂತಂದ್ ಹೇಳಾಯ್ತು. ಇದನ್ನ ಏನಂತಂದ್ ಹೇಳಿದ್ರೆ ಮೊದಲು ಕಂಡುಹಿಡ್ಕೋಬೇಕು. ಇದು ಮಾಡಿದ್ವಿ ನೋಡಿ ಫಸ್ಟ್ ಸ್ಟೆಪ್. ಅದಾದ ನಂತರ ಡಿಫರೆನ್ಸ್ ಸೆಕೆಂಡ್ ಸ್ಟೆಪ್. 3 ಇಯರ್ಸ್ ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ ಇದನ್ನ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ಡೈರೆಕ್ಟ್ ಆಗಿ 1 ಯೂನಿಟ್ ವ್ಯಾಲ್ಯೂ ಕಂಡು ಹಿಡ್ಕೋಬೇಕು. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್. ಪ್ರಿನ್ಸಿಪಲ್ ಯೂನಿಟ್ಸ್ ಅಸಲ್ ಏನೈತಲ್ಲ ಅದನ್ನ ಯೂನಿಟ್ಸ್ ಗಳನ್ನ ಕಂಡು ಹಿಡ್ಕೋಬೇಕು. ಹೆಂಗ್ರಿ ಸರ್? ಇಲ್ಲಿ 3 ವರ್ಷ ಆಯ್ತಲ್ರಿ, ಇಲ್ಲೇನ್ ನಾವು ಎಕ್ಸ್ ಅಂತಂದ್ ಕಂಡು ಹಿಡ್ಕೊಂಡಿವಲ್ಲ, ಈ ಎಕ್ಸ್ ಇಲ್ಲಿ 3 ವರ್ಷ ಆಯ್ತಂತಂದ್ ಹೇಳಿದ್ರೆ ಇದನ್ನ ನಾವು x³ ಅಂತಂದ್ ಹೇಳಿ ಮಾಡ್ಕೋಬೇಕು. ಅಂದ್ರೆ 20³ ಅಂತಂದ್ ಹೇಳಿದ್ರೆ ಎಷ್ಟಾಗತ್ತೆ ಅಂತಂದ್ ಹೇಳಿದ್ರೆ 8000 ಅಂತಂದ್ ಹೇಳಿ ಆಗತ್ತೆ. ಎಷ್ಟಾಗತ್ತೆ? 8000. ಇದೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ 8000 ಯೂನಿಟ್ಸ್ ಆಯ್ತು.
ಟಿ ಅನ್ನ ಯೂನಿಟ್ಸ್ ಅಲ್ಲಿ ಬರ್ಕೋಬೇಕು. ಇಲ್ಲಿ ಏನ್ ಎಕ್ಸ್ ಏನ್ ಕಂಡು ಹಿಡ್ಕೊಂಡಿರ್ತೀವಲ್ಲ ಇದು ಎಕ್ಸ್ ಕ್ಯೂಬ್ ಮಾಡ್ತಂತ ಹೇಳಿದ್ರೆ 3 ವರ್ಷ ಇರೋದ್ರಿಂದ ಎಕ್ಸ್ ಕ್ಯೂಬ್ ಆಗುತ್ತಾ. ಸೊ 8000 ಯೂನಿಟ್ಸ್ ಅಂತಂದಾಯ್ತು. ಸೊ ಅದಾದ ನಂತರ ಇಲ್ಲಿ 1 ಯೂನಿಟ್ ಎಷ್ಟು ವ್ಯಾಲ್ಯೂ ಐತೆ ನೋಡ್ರಿ, 8000. 1 ಯೂನಿಟ್ ವ್ಯಾಲ್ಯೂ ಎಷ್ಟೈತೆ, ಸೊ 4 ಅಂತಂದೈತೆ. ಸೊ ಇದನ್ನ ಇಂಟು ಮಾಡ್ಕೊಡ್ರಿ, ಟೋಟಲ್ ನಮ್ಗೆ ಏನಂತಂದ್ರೆ 32,000. ಅದೇನಂತಂದ್ರೆ ದುಡ್ಡಲ್ಲಿ ಬರುತ್ತೆ. ಯಾಕಂದ್ರೆ 1 ಯೂನಿಟ್ ಅಂತಂದ್ ಹೇಳಿದ್ರೆ 4 RS ಅಂತಂದ್ ಹೇಳಿ ಕಂಡು ಹಿಡ್ಕೊಂಡಿರ್ತೀವಲ್ಲ ಇಲ್ಲಿ ಮೇಲ್ಗಡೆ. ಸೊ 8000 ಯೂನಿಟ್ಸ್ ಅಂತಂದ್ ಹೇಳಿದ್ರೆ ಸೊ 32,000 ಅಮೌಂಟ್ ಅಂತಂದ್ ಹೇಳಿ ನಮ್ದು ಆನ್ಸರ್ ಏನಂದ್ರ 32,000 ಆಗತ್ತ. ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಈ ಟ್ರಿಕ್ ನ ಹೆಂಗ್ ಯೂಸ್ ಮಾಡ್ಕೋಬೇಕಂದ್ರ ಇಲ್ಲಿ 3 ವರ್ಷ ಅಂತ ಕೊಟ್ಟಿರ್ಬೇಕು, ಆಮೇಲೆ ಈ ಕಡೆ ಏನ್ ಬೇಕಾದ ವ್ಯಾಲ್ಯೂ ಕೊಟ್ಟಿರ್ಲಿ ನಾವು. ಅವಾಗ ಸರ್ ಇನ್ನು 2 ವರ್ಷ ಕೊಟ್ಟಿದ್ರೆ ಹೆಂಗ್ರಿ ಅಂತಂದೇಳಿ ಅದನ್ನು ಕೂಡ ನಾನು ಬೇರೆ ಕ್ಲಾಸಲ್ಲಿ ಇನ್ನೊಂದು ಇಂಥದೇ ಪ್ರಾಬ್ಲಮ್ ಆಯ್ತು, ಅದನ್ನ ನಾನು ಸಾಲ್ವ್ ಮಾಡ್ತೀನಿ ಅವಾಗೇನಿಲ್ಲ, ಸಿಂಪಲ್. ಇಲ್ಲಿ ಏನೈತಲ್ಲ ಇದೇನೈತಲ್ಲ ಇದನ್ನ ಚೇಂಜ್ ಮಾಡ್ಕೋಬೇಕಷ್ಟೇ. 2 ವರ್ಷ ಬಂತಂತಂದ್ ಹೇಳಿದ್ರೆ ಸೊ ಅದನ್ನ ಯಾವಾಗ್ಲೂ ಇದನ್ನ ವ್ಯಾಲ್ಯೂ 1 ಅಂತಂದ್ ಹೇಳಿ ತಗೋಬೇಕು. ಸೊ 1 ಅಂತಂದ್ ಹೇಳಿ ಅಷ್ಟ, ಈ ತರ ಬರಂಗಿಲ್ಲ. 2 ವರ್ಷ ಐತಂದ್ರೆ ಅದನ್ನ 1 ಅಂತಂದ್ ಹೇಳಿ ತಗೋಬೇಕು. ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ಎವರೇಜ್ ಮೇಲೆ ಐತೆ, ಹೆಂಗ್ ಬರಿಬೇಕು ಇದನ್ನ? ಸರ್ ಮಂದಾರ್, ಕೇತನ್ ಮತ್ತು ತುಷಾರ್ ಅವರ ಸರಾಸರಿ ತೂಕ 45 kg. ಇದನ್ನ ಹೆಂಗ್ ಬರ್ಕೊಂತೀವಿ? ಸರಾಸರಿ ಈಕ್ವಲ್ ಟು ಒಟ್ಟು ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಹೇಳಿ, ಒಟ್ಟು ಮೊತ್ತ ಆಮೇಲೆ ಒಟ್ಟು ಸಂಖ್ಯೆ ಅಂತಂದ್ ಹೇಳಿ ಬರ್ಕೊಂತೀವಿ. ಇಲ್ಲಿ ನೋಡ್ರಿ ಮಂದಾರ್, ಕೇತನ್, ತುಷಾರ್ ಅಂತಂದೈತೆ. ಸರಾಸರಿ ಎಷ್ಟೈತ್ರಿ? 45 ಐತ್ರಿ. ಇಲ್ಲಿ ನೋಡ್ರಿ ಮಂದಾರ್ನ ಎಂ ಅಂತ ಬರ್ಕೊಳ್ಳೋಣ ಮೊತ್ತವನ್ನ. ಸೊ ಇವ್ರು ಕೇತನ್ ಕೆ, ತುಷಾರ್ ಅಂದ್ರೆ ಟಿ ಅಂತಂದ್ ಹೇಳಿ ಬರ್ಕೊಳ್ಳೋಣ. ಡಿವೈಡೆಡ್ ಬೈ ಎಷ್ಟ್ ಜನ ಅದಾರ? 3 ಜನ ಅದಾರ. ಈ ತರ ಬರ್ಕೊಂಡೆ. ಇಲ್ಲಿ ನೋಡ್ರಿ ಎಂ ಪ್ಲಸ್ ಕೆ ಪ್ಲಸ್ ಟಿ ನಮಗ್ ಕೊಟ್ಟಿಲ್ಲ ಮೊತ್ತವನ್ನ. ಸೊ ಹಂಗಂತಂದ್ ಹೇಳಿ ಇಂಟು ಮಾಡ್ರಿ, 3 5 15, 3 4 12 ಅಂದ್ರ 135 ಆಯ್ತು. ಎಸ್. ಸೊ ಇದೇನಪ್ಪಾ ಅಂತಂದ್ ಹೇಳಿ ಎಂ ಪ್ಲಸ್ ಕೆ ಪ್ಲಸ್ ಟಿ ಅಂತಂದ್ ಹೇಳಿ ಸೇಮ್ ಅದೇ ತರ ಮಾಡ್ಕೊಳ್ಳಿ ನೋಡ್ರಿ. ನೆಕ್ಸ್ಟ್, ಒಂದು ವೇಳೆ ಮಂದಾರ್ ಮತ್ತು ಕೇತನ್ ಅವರ ಸರಾಸರಿ ತೂಕ 43 kg ಇಷ್ಟ ಬರ್ಕೊಳ್ದು ಇವಾಗ ಯಾರ್ದು? ಸೊ ಇಲ್ಲಿ ಏನೈತಿ, ಸರಾಸರಿ ತೂಕ 43 ಅಂತ ಕೊಟ್ಟಾನ. ಸೊ ಸರಾಸರಿ ಬಿದ್ದಲ್ಲಿ ಬರ್ಕೊಂಡೆ. ನೆಕ್ಸ್ಟ್ ಮೊತ್ತ ಏನಾಗತ್ತ? ತೂಕ ಮಂದಾರ್ದು ಮತ್ತು ಕೇತನ್ದು. ಎಷ್ಟ್ ಜನ ಇದಾರೆ? 2 ಜನ ಅದಾರ. ಅಂದ್ರೆ ಎಂ ಪ್ಲಸ್ ಕೆ ಎಷ್ಟಾಗತ್ತ ಇಲ್ಲಿ? 2 3 6, 2 4 8, 86 ಆಗತ್ತ. ಸೊ ನಮಗೇನ್ ಕೇಳಿದಾರ? ಕೇತನ್ ತೂಕ ಕೇಳಿದಾರ. ಸೊ ಅದನ್ನು ಕೂಡ ನಾವು ಇವಾಗ ಸಾಲ್ವ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೋಡ್ರಿ, ಕೇತನ್ ಮತ್ತು ತುಷಾರ್ 48 kg ಅಂತ ಕೊಟ್ಟಿದಾನ. ಸೊ 48 kg ಏನಂತಂದ್ ಹೇಳಿದ್ರೆ ಸರಾಸರಿ ಬಂತು. ಏನೋ ತುಷಾರ್ದು ಮತ್ತೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕೇತನ್ದು. ಸೊ ಡಿವೈಡೆಡ್ ಬೈ 2 ಅಂತಂದ್ ಹೇಳಿ ಟಿ ಪ್ಲಸ್ ಕೆ ಎಷ್ಟಾಗತ್ತೆ ಅಂತಂದ್ ಹೇಳಿದ್ರೆ 2 8 16, ಸೊ 2 4 8 96 ಆಯ್ತು. ಸೊ ಇವನ್ನೆಲ್ಲಾ ನೋಡ್ಕೊಡ್ರಿ, ಇದೊಂದು 3 ಇಕ್ವೇಶನ್. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಎಂ ಕೆ ಅಂತಂದ್ ಐತಲ್ಲ, ಇಲ್ಲಿ ಎಂ ಕೆ ಯೂನಿಟ್ಸ್ ನಮ್ಗೆ ಗೊತ್ತಾಗೈತೆ 86. ಇಲ್ಲಿ 86 ಅಂತಂದ್ ಹಾಕ್ರಿ, ಪ್ಲಸ್ ಟಿ 135. ಇಲ್ಲಿ ನಮ್ಗೆ ಟಿ ಇದು ವ್ಯಾಲ್ಯೂ ಗೊತ್ತಾಗತ್ತೆ ನೋಡ್ರಿ. 135 ಮೈನಸ್ 86 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 86 ಮಾಡ್ಕೊಂಡ್ರೆ ಸೊ ಇಲ್ಲಿ ಎಷ್ಟು ಬರುತ್ತಪ್ಪ ಅಂತಂದ್ ಹೇಳಿದ್ರ ಇದು 9 ಬಂತು. ಸೊ 15ರಾಗ 6 ಹೋದ್ರ 9 ಬಂತು. ಆಮೇಲೆ ನೆಕ್ಸ್ಟ್ 13ರಾಗ 9 ಹೋದ್ರೆ ಎಷ್ಟಾಗತ್ತೆ ಅಂತಂದ್ ಹೇಳಿದ್ರೆ 5 ಆಗತ್ತ. 13ರಾಗ 9 ಹೋದ್ರ 5 ಆಗತ್ತ, ಎಷ್ಟಾಗತ್ತ? ಸಾರಿ 4 ಆಗತ್ತ. 49. ಟಿ ವ್ಯಾಲ್ಯೂ ಎಷ್ಟು ಬಂತಂತಂದ್ರೆ 49 ಅಂತಂದ್ ಹೇಳಿ ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ತಗೊಳ್ಳೋದು ನಮ್ಗೆ ಏನ್ ಕೇಳಿದಾನ? ಕೇತನ್ ತೂಕ ಕೇಳಿದಾರ. ನಮಗ್ ಕೇತನ್ ತೂಕ. ಸೊ ಟಿ ವ್ಯಾಲ್ಯೂ 49 ಐತಿ, ಪ್ಲಸ್ ಕೆ ಈಕ್ವಲ್ ಟು 96. ಕೆ ವ್ಯಾಲ್ಯೂ ಇದನ್ನ ಆ ಕಡೆ ಕಳಿಸ್ರಿ. ಕೆ ಈಕ್ವಲ್ ಟು 96 ಮೈನಸ್ 49 ಎಷ್ಟು ಬರುತ್ತೆ ನೋಡ್ರಿ ಆನ್ಸರ್? 47 ಅಂತಂದ್ ಹೇಳಿ ಬರುತ್ತೆ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್. ಎಸ್, ಇಲ್ಲಿ ನೋಡ್ರಿ ಕ್ವಶನ್. ಈ ಕೆಳಗಿನ ರಿಯಾಯಿತಿ ಯೋಜನೆಗಳಲ್ಲಿ ಡಿಸ್ಕೌಂಟ್ ಅಂತ ಕೊಟ್ಟಿದ್ದಾನೆ. 1500 ಏನಂತಂದ್ರೆ ನಮೂದಿತ ಬೆಲೆ ಐತೆ. 1500 ಏನಪ್ಪಾ ಅಂತಂದ್ರೆ ನಮೂದಿತ ಬೆಲೆ ಐತೆ. ಒಂದು ಪುಸ್ತಕದ ಮಾರಾಟದ ಬೆಲೆ ನಡುವಿನ ವ್ಯತ್ಯಾಸಗಳು ಏನು ಅಂತಂದೇಳಿ ಕೆಳಗಡೆ ರಿಯಾಯಿತಿ ಎಷ್ಟು ಕೊಟ್ಟಿದೆ ಅಂತಂದ್ರೆ ಒಂದೊಂದಾಗಿ ಚೆಕ್ ಮಾಡೋಣ. ಎಟ್ ಎ ಟೈಮ್ ಚೆಕ್ ಮಾಡಬಹುದು, ಬಟ್ ಆದ್ರೆ ನಿಮ್ಗೆ ಇಲ್ಲಿ ಅರ್ಥ ಆಗತ್ತ ಈ ರೀತಿ ಕೊಟ್ಟಾಗ. ತಲಾ 20% ಅಷ್ಟು 2 ಅನುಕ್ರಮ ರಿಯಾಯಿತಿಗಳನ್ನ ನೆನ್ಪಿಟ್ಕೊಡ್ರಿ. ಅನುಕ್ರಮ ರಿಯಾಯಿತಿಗಳು ಕೊಟ್ರು ಅಂತಂದ್ ಹೇಳಿದ್ರ ನಮಗ ಫಾರ್ಮುಲಾ ಎಷ್ಟಾಗತ್ತೆ ಅಂದ್ರೆ ಟೋಟಲ್ ಡಿಸ್ಕೌಂಟ್ ಕಂಡು ಹಿಡಿಬೇಕು ನಾವು. ಟೋಟಲ್ ಡಿಸ್ಕೌಂಟ್ ಕಂಡು ಹಿಡಿಯೋಕೆ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂದ್ರೆ ಎಕ್ಸ್ ಪ್ಲಸ್ ವೈ, ಎಕ್ಸ್ ಡಿವೈಡೆಡ್ ಬೈ ವೈ ಮೈನಸ್ 100 ಅಂತಂದೇಳಿ. 2 ಅನುಕ್ರಮ ರಿಯಾಯಿತಿಗಳು ಬಂದು ಅಂದ್ರೆ ಟೋಟಲ್ ಮೊದಲು ಡಿಸ್ಕೌಂಟ್ ಕಂಡು ಹೋಗ್ಬೇಕು. ಟೋಟಲ್ ಡಿಸ್ಕೌಂಟ್ ಕಂಡು ಹಿಡಿಯಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ನೋಡ್ರಿ ಫಸ್ಟ್ ಒನ್ ನೋಡ್ರಿ ಏನೈತಿ? 20 ಐತಿ. 20% 2 ಅದಾವ. ಎಕ್ಸ್ ಕೂಡ ಏನಂತಂದ್ರೆ 20, ವೈ ಕೂಡ 20. ಈ ತರ ಬರ್ಕೊಂಡ್ವಿ. ಸೊ ಇಲ್ಲಿ ನೋಡ್ರಿ ಹಾಕ್ರಿ, 20 ಪ್ಲಸ್ 20 ಮೈನಸ್ 20 ಇಂಟು 20 ಡಿವೈಡೆಡ್ ಬೈ 100 ಅಂತಂದೈತೆ. ಇದು 0 ಕ್ಯಾನ್ಸಲ್, ಇವೆರಡು. ಅದಾದ ನಂತರ 20 20 ಅಂತಂದ್ ಹೇಳಿದ್ರೆ 40 ಆಯ್ತು, ಮೈನಸ್ 2 2 4 ಅಂದ್ರೆ 36% ಏನಪ್ಪಾ ಅಂತಂದ್ ಹೇಳಿದ್ರೆ ಟೋಟಲ್ ಡಿಸ್ಕೌಂಟ್ ಆಯ್ತು. ಯಾವ್ದ್ರೊಳಗಡೆ? ಇದ್ರೊಳಗಡೆ 1500 ಒಳಗಡೆ 36% ಆಫ್
1500 ಒಳಗಡೆ ಮಾಡ್ರಿ ಅಂತಂದ್ ಹೇಳಿದ್ರ ನಮಗೇನಂತಂದ್ ಹೇಳಿದ್ರ ಮಾರಾಟದ ಬೆಲೆ ಸಿಗುತ್ತೆ, ಸೆಲ್ಲಿಂಗ್ ಪ್ರೈಸ್ ಗೊತ್ತಾಗತ್ತೆ. ಸೊ ಇದೇನ್ 1500 ಐತಲ್ಲ, 1500 ಒಳಗಡೆ ಡಿಸ್ಕೌಂಟ್ ಎಷ್ಟು ಕೊಡ್ತೀರಾ? 36%. ಅದನ್ನ ನಾವು ಕಳ್ಕೊಂಡ್ವಿ ಅಂತಂದ್ ಹೇಳಿದ್ರ ಮಾರಾಟ ಬೆಲೆ, ಸೆಲ್ಲಿಂಗ್ ಪ್ರೈಸ್ ಗೊತ್ತಾಗತ್ತಲ್ಲ. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬರುತ್ತೆ ನೋಡ್ರಿ, 36 ಡಿವೈಡೆಡ್ ಬೈ 100 ಇಂಟು 1500 ಅಂತಂದ್ ಹೇಳಿದ್ರ. ಸೊ ಇದನ್ನೆರಡು ಕ್ಯಾನ್ಸಲ್ ಮಾಡ್ಕೊಡ್ರಿ. 15 ಆರ್ಲೆ 6 30, 15 ಆರ್ಲೆ 80, 15 3 45. ನೋಡ್ರಿ ಎಷ್ಟು ಬರುತ್ತೆ ನೋಡ್ರಿ, ಇದು ಟೋಟಲ್ ಆಗಿ 540 ಅಂತಂದ್ ಹೇಳಿ ಬರುತ್ತೆ. ಎಷ್ಟು ಬರುತ್ತೆ ಸೆಲ್ಲಿಂಗ್ ಪ್ರೈಸ್? 540. ಇದು ಒಂದು. ಅದಾದ ನಂತರ ಇದನ್ನು ಕಂಡಿಡ್ಕೋಬೇಕು. ಇವಾಗ ಸೇಮ್ ಅದೇ ತರ ನೋಡ್ರಿ, ಇದನ್ನ ಎಕ್ಸ್ ಅಂತ ತಗೊಳ್ರಿ, ಇದನ್ನ ವೈ ಅಂತ ತಗೊಳ್ರಿ. ಸೊ ಏನ್ ಬರುತ್ತ? 30 ಪ್ಲಸ್ 10 ಮೈನಸ್ 30 ಇಂಟು 10 ಡಿವೈಡೆಡ್ ಬೈ 100 ಅಂತಂದೇಳಿ. ಇವೆರಡು ಜೀರೋ ಕ್ಯಾನ್ಸಲ್. ಸೊ 40 ಮೈನಸ್ 3 ಅಂದ್ರೆ 37% ಆಯ್ತು. ಡಿಸ್ಕೌಂಟ್ ಎಷ್ಟು ಕೊಡ್ಬೇಕು? ಸೆಕೆಂಡ್ ಟೈಮ್ ಅಲ್ಲಿ ಎರಡನೇ ಪ್ರಕಾರದಲ್ಲಿ 37% ಕೊಡ್ಬೇಕು. ಸೆಲ್ಲಿಂಗ್ ಪ್ರೈಸ್ ಹೆಂಗ್ ಕಂಡು ಹಿಡಿದ್ರೆ ಸರ್? ಟೋಟಲ್ ಅವರು ನಮೂದಿತ ಮಾಡಿದಾರೆ 1500 ಅಂತಂದೇಳಿ, ಅದ್ರೊಳಗಡೆ 37% ಅವ್ರೇನ್ರಿ ಡಿಸ್ಕೌಂಟ್ ಕೊಡ್ತಿದಾರ. ಹಂಗಾದ್ರೆ 37 ಇಂಟು 15 ಅಂತ ಮಾಡ್ರಿ ಅಂದ್ರೆ 555 ಅಂತಂದ್ ಹೇಳಿ ವ್ಯಾಲ್ಯೂ ಬರುತ್ತೆ. ಅದು ಸೆಲ್ಲಿಂಗ್ ಪ್ರೈಸ್. ಹಂಗಾದ್ರೆ ಇದ್ರ ನಡುವಿನ ವ್ಯತ್ಯಾಸವನ್ನ ಕಂಡಿಡಿ ಅಂತಂದ್ ಹೇಳಿದ್ರೆ, ಇದು ಒಂದ್ರದ್ದು ಮಾರಾಟ ಬೆಲೆ, ಇನ್ನೊಂದ್ರದ್ದು ಮಾರಾಟ ಬೆಲೆ ಇಷ್ಟಾಗತ್ತೆ. ಇದ್ರ ನಡುವಿನ ಡಿಫ್ರೆನ್ಸ್ ಕಂಡು ಹಿಡಿದ್ರಿ ಅಂತಂದ್ ಹೇಳಿದ್ರೆ 15 ಅಂತಂದ್ ಹೇಳಿ ಬರುತ್ತೆ. ಅದು ನಮ್ ಆನ್ಸರ್ ಆಗತ್ತೆ. ಸೊ ನಿಮ್ಗೆ ಸೆಲ್ಲಿಂಗ್ ಪ್ರೈಸ್ ಕಂಡು ಹಿಡಿಯೋದು ಗೊತ್ತಾಯ್ತಲ್ಲ ಇಲ್ಲಿ. ಸೊ ಡಿಸ್ಕೌಂಟ್ ಗಳನ್ನ ಕೊಟ್ಟಾಗ, ಈ ರೀತಿ ಡಿಸ್ಕೌಂಟ್ ಕೊಟ್ಟಾಗನು ಎಕ್ಸ್ ವೈ ಅದು ಕೂಡ ಹೆಂಗಂದ್ರೆ ಅನುಕ್ರಮ ರಿಯಾಯಿತಿಗಳಾಗಿರ್ಬೇಕು. ಇದನ್ನ ಪ್ರಾಪರ್ ಆಗಿ ಬರ್ದಿಟ್ಕೊಡ್ರಿ. ಸಪರೇಟ್ ಕ್ವಶನ್ಸ್ ಗಳಿವು. ಇದೊಂದು ಸಪರೇಟ್ ಕ್ವಶನ್ ಆಗತ್ತ, ಇದೊಂದು ಸಪರೇಟ್ ಕ್ವಶನ್ ಆಗತ್ತ. ಬಟ್ ಆದ್ರೆ ಇಲ್ಲಿ ಎರಡು ಮಿಕ್ಸ್ ಮಾಡಿ ಇದ್ರ ಎರಡದ್ದು ಮಾರಾಟ ಬೆಲೆ ಏನ್ ಕಂಡು ಹಿಡಿತೀವಲ್ಲ ಅದ್ರದ್ದು ವ್ಯತ್ಯಾಸ ಕಂಡಿದಾನ, ಅದು 15 ಆಗತ್ತ. ಇಲ್ಲಿ ನೋಡ್ರಿ, ಒಂದು ವೇಳೆ ಎಕ್ಸ್ ನ 2% 348 ಆಗಿತ್ತು ಅಂತಂದ್ರೆ ಎಕ್ಸ್ ಎಷ್ಟಾಗತ್ತೆ ಅಂತಂದೇಳಿ. ಎಕ್ಸ್ 2% 348 ಆಗೈತೆ ಅಂದ್ರೆ ಎಕ್ಸ್ ಎಷ್ಟಿರುತ್ತ? ಯಾವಾಗ್ಲೂ 100% ಅಂತಂದ್ ಇರುತ್ತೆ. ಎಕ್ಸ್ 100% ಇರುತ್ತೆ. ಅದ್ರೊಳಗಡೆ ಎಕ್ಸ್ 2% ಈಕ್ವಲ್ ಟು ಎಷ್ಟಾಯ್ತು? 348 ರೂಪಾಯಿ ಆಯ್ತು. ನಾವು 1% ಕಂಡಿಡ್ಕೊಂಡು 1% ಅಂತಂದ್ ಹೇಳಿದ್ರೆ 348 ಡಿವೈಡೆಡ್ ಬೈ 2 ಮಾಡ್ಕೋಬೇಕಷ್ಟೇ. ಈ ಡಿವೈಡೆಡ್ ಬೈ 2 ತಗೊಳ್ರೆ ಅವಾಗ 1% ಆಗತ್ತೆ. ನೋಡ್ರಿ, 2 1 2, 2 7 14, 2 4 8. 1% ಅಂತಂದ್ ಹೇಳಿದ್ರೆ 174 ಆಯ್ತು. ಇನ್ನ 100% ಅಂತಂದ್ ಹೇಳಿದ್ರೆ ಏನು? ಇಂಟು 100 ಮಾಡ್ಕೊಡ್ರಿ, ಅವಾಗ ಎಷ್ಟು ಬರುತ್ತೆ? 1,74,000 ಅಂತಂದ್ ಹೇಳಿ ಹಿಂಗ್ ಬರುತ್ತೆ. ಎಷ್ಟು ಬರುತ್ತೆ? ಸಾರಿ, 17,400 ಅಂತಂದ್ ಹೇಳಿ ಬರುತ್ತೆ. ಇಂಟು 100 ಮಾಡ್ಕೋಬೇಕಷ್ಟ. ಕ್ಲಿಯರ್? ಈ ತರ ಏನಂತಂದ್ ಹೇಳಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಕೊಡ್ರಿ. 2% ಅಂದ್ರೆ 348 ಆಗೈತಿ. 1% ಅಂತಂದ್ ಹೇಳಿದ್ರೆ 174 ಆಯ್ತು. ಇನ್ನು 100% ಅಂತಂದ್ ಹೇಳಿದ್ರೆ ಸೊ ಇಷ್ಟ ಆಗತ್ತೆ ವ್ಯಾಲ್ಯೂ. ನೆಕ್ಸ್ಟ್ ನೋಡ್ರಿ, ಒಂದು ಘನದ ಅಂಚಂತಂದ್ ಹೇಳಿದ್ರೆ ಕ್ಯೂಬ್ ಅಂತಂದ್ ಹೇಳ್ತೀವಿ. ಈ ತರ ಏನಂತಂದ್ ಹೇಳಿದ್ರೆ ಕ್ಯೂಬ್ ಇರುತ್ತೆ. ಸೊ ಒಂದು ಘನದ ಅಂಚನ್ನ ಇದನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ 3 ಪಟ್ಟು ಜಾಸ್ತಿ ಮಾಡಿದ್ರ ಘನಫಲವು, ಅದ್ರದ್ದು ಘನಫಲ ಅಂತಂದ್ ಹೇಳಿದ್ರೆ ವಾಲ್ಯೂಮ್ ಅಂತಂದ್ ಹೇಳ್ತೀವಿ. ಸೊ ವಾಲ್ಯೂಮ್ ಎಷ್ಟು ಹೆಚ್ಚಾಗತ್ತೆ ಅಂತ ಕ್ವಶನ್ ಕೇಳಿದಾರೆ. ಈಗ ನೋಡ್ರಿ, ಇದ್ರದ್ದು ಎ ಅಂತ ಅನ್ಕೊಳ್ಳೋಣ ಸೈಡ್. ಸೊ ಎ ಈಕ್ವಲ್ ಟು ಏನಂತಂದ್ರೆ ಎ ಅಂತಂದ್ ಅಷ್ಟ ಅನ್ಕೊಳ್ಳೋಣ. ಇವಾಗ ನಾವು ವಾಲ್ಯೂಮ್ ಕಂಡು ಹಿಡಿಬೇಕು ಅಂತಂದ್ರೆ ಏನಂತ ಹೇಳ್ತೀವಿ? ಎ ಕ್ಯೂಬ್ ಅಂತಂದ್ ಹೇಳ್ತೀವಿ. ವಾಲ್ಯೂಮ್ ಈಕ್ವಲ್ ಟು ಏನಂತಂದ್ ಹೇಳಿದ್ರೆ ಎ ಕ್ಯೂಬ್ ಅಂತಂದ್ ಆಗತ್ತೆ. ಸೊ ಎ ಈಕ್ವಲ್ ಟು ಏನಂತಂದ್ ಹೇಳಿದ್ರೆ 1 ಅಂತ ತಗೊಂಡು, ಸೊ ವಿ ಈಕ್ವಲ್ ಟು ಏನಂತಂದ್ ಹೇಳಿದ್ರೆ 1 ಕ್ಯೂಬ್ ಈಕ್ವಲ್ ಟು 1 ಅಂತಂದ್ ಆಯ್ತು. ಇದು ನಾರ್ಮಲ್ ಆಗಿ. ಬಟ್ ಅದ್ರ 3 ಪಟ್ಟು ಜಾಸ್ತಿ ಮಾಡಿದಾನ. ಸೊ ಏನೇನ್ ಬಾಪ ಅಂತಂದ್ರೆ 3 ಪಟ್ಟು ಜಾಸ್ತಿ ಮಾಡಿದಾನ. ಎ ಈಕ್ವಲ್ ಟು 1 ಐತಿ, 3 ಪಟ್ಟು ಜಾಸ್ತಿ ಮಾಡಿದ ಅಂತಂದ್ ಹೇಳಿದ್ರೆ ಎ ಈಕ್ವಲ್ ಟು ಎಷ್ಟಾಯ್ತು? 3 ಆಯ್ತಾ? ಸೊ ಅವಾಗ ನೋಡ್ರಿ, 3 ಕ್ಯೂಬ್ ಅಂತಂದ್ ಹೇಳಿದ್ರೆ ಎಷ್ಟಾಗತ್ತೆ? 27 ಆಗತ್ತೆ. ಮೊದಲು 1 ಇತ್ತು, ಆಮೇಲೆ 27 ಆಯ್ತು. ಅಂದ್ರೆ ಎಷ್ಟು ಪಟ್ಟು ಜಾಸ್ತಿ ಆಯ್ತು? 27 ಟೈಮ್ಸ್ ಏನಂತಂದ್ ಹೇಳಿದ್ರೆ ಜಾಸ್ತಿ ಆಗತ್ತೆ. ಈ ರೀತಿಯಾಗಿ ಮಾಡ್ಕೋಬೇಕು. ಕ್ಲಿಯರ್ ಎಲ್ರಿಗೂ? ಎಸ್, ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು 2.8 ಅಂತಂದೈತೆ, 0.7 ಅಂತಂದೈತೆ. ಇವುಗಳ ನಡುವಿನ ಸರಾಸರಿ ಅನುಪಾತ ಅಂತಂದ್ ಕೇಳಿದಾನ. ಇದು ಸರಾಸರಿ ಸಮಾನುಪಾತ ಅಂತಂದೇಳಿ. ಇದನ್ನ ನಾವು ಇನ್ನೊಂದ್ ಏನಂತ ಕರಿತೀವಿ ಅಂದ್ರೆ ಇಂಗ್ಲಿಷ್ನಾಗ ಮೀನ್ ಪ್ರಪೋರ್ಷನಲ್ ಅಂತಂದ್ ಹೇಳಿ ಕರಿತೀವಿ. ಇದು ಎರಡು ಒಂದ. ಮೀನ್ ಪ್ರಪೋರ್ಷನಲ್ ಅಂದ್ರೂ ಒಂದ, ಸರಾಸರಿ ಸಮಾನುಪಾತ ಅಂದ್ರೂ ಒಂದ. ಈ ತರ ಕೇಳಿದಾಗ ಒಂದ್ ವ್ಯಾಲ್ಯೂನ ಎ ಅಂತ ತಗೊಳ್ರಿ, ಇನ್ನೊಂದ್ ವ್ಯಾಲ್ಯೂನ ಬಿ ಅಂತ ತಗೊಳ್ರಿ. ಅವಾಗ ಮೀನ್ ಪ್ರಪೋರ್ಷನಲ್ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ರೂಟ್ ಆಫ್ ಎ ಇಂಟು ಬಿ ಆಗತ್ತೆ. ಇಲ್ಲಿ ನೋಡ್ರಿ, ಸೊ 2.8 ಇಂಟು 0.7 ಇದನ್ನ ಎರಡೂನು ಗುಣಿಸ್ರಿ, ಅವಾಗ ಏನ್ ಆನ್ಸರ್ ಬರುತ್ತೆ ನೋಡ್ರಿ. ಏನ್ ಬರುತ್ತಪ್ಪ ಅಂತಂದ್ ಹೇಳಿದ್ರ, ಸೊ ಇದನ್ನು ನಾನು ಸಾಲ್ವ್ ಮಾಡ್ಬೇಕಾ? 2.8 0.7 ಎಲ್ಲ ಬಿಟ್ಬಿಡ್ರಿ, ಇವನ್ನೆಲ್ಲ ಪಾಯಿಂಟ್ಗಳನ್ನ ಬಿಟ್ರಿ. 7ರಿಂದ ಗುಣಿಸ್ರಿ. 7 ಎಂಟ್ಲೆ 56, 7 ಎರಡ್ಲೆ 14 ಪ್ಲಸ್ 5 19 ಆಯ್ತು. ಇಲ್ಲಿ ಪಾಯಿಂಟ್ಗಳು ನೋಡ್ರಿ, ಒಂದಾದ ನಂತರ ಐತೆ, ಆಮೇಲೆ ಇಲ್ಲಿ ಒಂದಾದ ನಂತರ ಅಂತಂದ ಐತೆ. ಅಂದ್ರೆ ಎರಡು ಸಂಖ್ಯೆಗಳಾದ ನಂತರ ಪಾಯಿಂಟ್ ಐತೆ. 1 2 ಎರಡು ಸಂಖ್ಯೆ ಆದ ನಂತರ ಬಿಡ್ರಿ, ಪಾಯಿಂಟ್ ಹಾಕ್ರಿ. ಅದನ್ನ 1.96 ಆಯ್ತು. ಸೊ ಇವಾಗ ಏನ್ ಮಾಡೋಣ ಅಂತಂದ್ ಹೇಳಿದ್ರ 1.96 ಇದನ್ನ ಏನ್ ಮಾಡ್ಕೋಬೇಕು?
ಸೊ ನಾರ್ಮಲ್ ಆಗಿ ಚೆಕ್ ಮಾಡ್ರಿ ಅಂತಂದ್ ಹೇಳಿದ್ರೆ √196 ಎಷ್ಟಾಗತ್ತೆ ಅಂತಂದ್ ಹೇಳಿದ್ರೆ 14 ಅಂತಂದ್ ಹೇಳಾಗತ್ತೆ. ಇಲ್ಲಿ 2 ಆದ ನಂತರ ಏನಪ್ಪಾ ಅಂತಂದ್ ಹೇಳಿದ್ರೆ ಪಾಯಿಂಟ್ ಐತೆ, ಇಲ್ಲಿ ಹೊರಗಡೆ ಬಂದ್ರೆ 1 ಆದ ನಂತರ ಪಾಯಿಂಟ್ ಬರಬೇಕು. 1.4 ಏನಂದ್ರೆ ನಮ್ದು ಮೀನ್ ಪ್ರಪೋರ್ಷನಲ್ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ಐತೆ ಅಂತಂದ್ ಹೇಳಿದ್ರೆ ವಾರ್ಷಿಕ 8% ಬಡ್ಡಿ ದರದಲ್ಲಿ 8% ಅಂತಂದ್ ಹೇಳಿದ್ರೆ R=8% ಅಂತಂದ್ ಹೇಳಿ 4 ವರ್ಷಗಳ ಅವಧಿವರೆಗೂ ಅಂದ್ರೆ T= ಎಷ್ಟಾಯ್ತು 4 ವರ್ಷ ಆಯ್ತು. ಅಸಲು ಮೊತ್ತದ ಮೇಲಿನ ಸರಳ ಬಡ್ಡಿ 824 ಆಗೈತೆ. ಹಂಗಾದ್ರೆ ಸರಳ ಬಡ್ಡಿ SI= ಎಷ್ಟಾಗೈತಿ 824 ಅಂತಂದಾಗೈತಿ. ಹಂಗಾದ್ರೆ ಅಸಲು ಮೊತ್ತ ಎಷ್ಟು ಅಂದ್ರೆ P ಕಂಡುಹಿಡಿಬೇಕು. ನಮಗೆ ಫಾರ್ಮುಲಾ ಏನ SI=PRT/100 ಅಂತಂದೇಳಿ. SI ಎಷ್ಟು 824, P ವ್ಯಾಲ್ಯೂ ಕಂಡುಹಿಡಿಬೇಕು. R ಎಷ್ಟೈತಿ 8 ಐತಿ, ಆಮೇಲೆ ಇದು 4, ಆಮೇಲೆ 100. ಸೊ ಎಲ್ಲಾನು ಆ ಕಡೆ ಕಳಿಸ್ರಿ. 824, ಸೊ 8 ಕೆಳಗಡೆ ಬರುತ್ತ, ಸೊ ಇದು ಬಂತು, ಆಮೇಲೆ 4 ಕೆಳಗಡೆ ಬರುತ್ತ. ಈ 100 ಏನಂತಂದ್ ಹೇಳಿದ್ರೆ ಆ ಕಡೆ ಹೋಯ್ತು ಅಂತಂದ್ ಹೇಳಿದ್ರೆ ಮೇಲ್ಗಡೆ ಹೋಗುತ್ತೆ ನೋಡ್ರಿ. ಸೊ ಎಷ್ಟು ಆನ್ಸರ್ ಎಷ್ಟು ಬರುತ್ತಂತ ನೋಡ್ರಿ, ಸಾಲ್ವ್ ಮಾಡ್ಕೊಳ್ರಿ ಎಷ್ಟು ಬರ್ತೈತೆ. ಸೊ 8 ಒಂದ್ಲೆ 8, ಸೊ ಅದಾದ ನಂತರ 2 ಡಿವೈಡ್ ಆಗಂಗಿಲ್ಲ, 0 ಕೊಡ್ತೀವಿ. 8 ಮೂರ್ಲೆ 24. ಸೊ ಅದು ಆಮೇಲೆ ನೆಕ್ಸ್ಟ್, ಸೊ ಇದನ್ನೆಲ್ಲ ಈಗ ನೋಡ್ರಿ ಏನೇನ್ ಉಳಿತ್ ನೋಡ್ರಿ 103 × 100/4 ಅಂತಂದ್ ಹೇಳಿ ನಾವೆಲ್ಲ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ ಅಂದ್ರೆ 2575 ಅಂತಂದ್ ಬರುತ್ತೆ. ಇದನ್ನ ಕ್ಯಾಲ್ಕುಲೇಷನ್ ಪಾರ್ಟ್ ನೀವು ನೋಡ್ಕೊಂಬಿಟ್ರಿ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರ ಇವತ್ತಿನ ಕ್ಲಾಸು. ನಾಳೆ ಕ್ಲಾಸ್ ಅಲ್ಲಿ ಮತ್ತೇನಂತಂದ್ ಹೇಳಿದ್ರೆ ಇನ್ನೂ ಕ್ವಶನ್ಸ್ ಗಳನ್ನ ಎಕ್ಸಾಮ್ ಅಲ್ಲಿ ಬಂದಿರೋ ಕ್ವಶನ್ ಪೇಪರ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ.